ಹಾಯ್ ಫ್ರೆಂಡ್ಸ್, ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಗೆ ಸಂಬಂಧಿಸಿದಂಗೆ ಇದು ಮೂರನೇ ವಿಡಿಯೋ ಸ್ನೇಹಿತರೆ. ಈಗಾಗಲೇ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋಗಳು ನೋಡಿಲ್ಲ, ಈ ಚಾನಲ್ದಲ್ಲಿ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿ ಅಂತಾನೆ ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟಿಗೆ ಹೋಗಿ ಆ 2 ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ಈ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇವಿಷ್ಟು ಟಾಪಿಕ್ಸ್ಗಳನ್ನು ಕವರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನೂ ಹಲವಾರು ವಿಡಿಯೋಗಳು ಬರ್ತಾವ, ಆ ವಿಡಿಯೋಗಳು ಕೂಡ ನೀವು ನೋಡ್ರಿ. ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಹಿಂದಿನ ವಿಡಿಯೋಗಳದಾಗ 30 ಪ್ರಶ್ನೆಗಳ ತನಕ ಕವರ್ ಮಾಡೀನಿ. ಈ ವಿಡಿಯೋ 31ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. 31ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ನಗರ ಸಹಕಾರ ಪತ್ತಿನ ಸಂಘ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಅಂದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ಸ್ಗಳದಾವ್ರಿ. ನಾ ಆಪ್ಷನ್ಸ್ ಓದಂಗಿಲ್ರಿ, ಆಪ್ಷನ್ಸ್ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೊಳ್ರಿ. ನಾನು ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೀನಿ. ಓಕೆ ರೀ. ಇದಕ್ಕೆ ಸರಿಯಾದ ಉತ್ತರ ಎ, ತಮಿಳುನಾಡಿನ ಕಾಂಜೀವರಂ. ಭಾರತದಲ್ಲಿ ಮೊದಲ ನಗರ ಸಹಕಾರ ಪತ್ತಿನ ಸಂಘವನ್ನ ಅಕ್ಟೋಬರ್ 1904ರಲ್ಲಿ ತಮಿಳುನಾಡಿನ ಕಾಂಜೀವರಂ ಅಂದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ 32ನೇ ಪ್ರಶ್ನೆ, ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಸಂಪನ್ಮೂಲ ವಿಧಗಳೆಂದರೆ ಅಂದ್ರೆ ಹಣಕಾಸಿನ ಮೂಲ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಈ ಎರಡೂ ಹೌದು. ಅಂದ್ರೆ ಸ್ವಂತ ಬಂಡವಾಳ ಆಮೇಲೆ ವಿವಿಧ ಮೂಲಗಳಿಂದ ಪಡೆದಿರ್ತಕ್ಕಂಥ ಸಾಲಗಳು, ಇವೆರಡೂ ಕೂಡ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಸಂಪನ್ಮೂಲಗಳಿವು. ನೆಕ್ಸ್ಟ್ 33ನೇ ಪ್ರಶ್ನೆ, 31/1/2001 ಅಂದ್ರೆ ಜನವರಿ 31, 2001ರ ಅಂತ್ಯಕ್ಕೆ ಕರ್ನಾಟಕದಲ್ಲಿ ಎಷ್ಟು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, 262 ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಮತ್ತು ಅದರ 1145 ಶಾಖೆಗಳ ಅಂದ್ರೆ ಬ್ರಾಂಚಸ್ಗಳು. 34ನೇ ಪ್ರಶ್ನೆ, ಡ್ಯಾಶ್ ಸಮಿತಿಯ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕುಗಳ ನಿಯಮಾವಳಿಗಳನ್ನು ಪರಿಶೀಲಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಯಾವ ಸಮಿತಿಗಳ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕ್ಗಳ ನಿಯಮಾವಳಿಗಳನ್ನ ಪರಿಶೀಲಿಸಲಾಗಿತ್ತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಕೆ ಮಾಧವರಾವ್ ಸಮಿತಿಯ ಶಿಫಾರಸುಗಳ ಮೇಲೆ ಪ್ರಾಥಮಿಕ ನಗರ ಬ್ಯಾಂಕ್ಗಳ ನಿಯಮಾವಳಿಗಳನ್ನ ಪರಿಶೀಲನೆ ಮಾಡಲಾಗಿತ್ತು ಸ್ನೇಹಿತರೆ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಇಂಗ್ಲಿಷ್ನ್ಯಾಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೀತಾರೆ. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಬಗ್ಗೆ ಇನ್ ಡಿಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಈ ಬ್ಯಾಂಕ್ಗಳ ಸಹಕಾರಿ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ನೋಂದಾವಣಿ ಆಗಿರುವುದರ ಜೊತೆಗೆ RBI ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ರ ಅಡಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನ ಪಡೆದುಕೊಂಡಿರ್ತಾವ. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ನೋಂದಾವಣೆ ಆಗ್ತಾವ. ಇನ್ನು ಬ್ಯಾಂಕಿಂಗ್ ವ್ಯವಹಾರ ನಡೆಸಬೇಕಲ್ರಿ, ಆ ಬ್ಯಾಂಕಿಂಗ್ ವ್ಯವಹಾರ ನಡೆಸುವುದಕ್ಕಾಗಿ ಈ RBI ನಿಂದ ಪರವಾನಗಿಯನ್ನ ಪಡ್ಕೊಂಡಿರ್ತಾವ, ಅಂದ್ರೆ ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾವ. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರ ಇಲಾಖೆ ಮತ್ತು RBI ಎರಡರ ವ್ಯಾಪ್ತಿಗೆ ಬರ್ತವೆ. ಇವು ಅಂದ್ರೆ ಈ ಬ್ಯಾಂಕ್ಗಳನ್ನ ಎರಡೂ ನಿಯಂತ್ರಣ ಮಾಡ್ತದೆ. ಸಹಕಾರ ಇಲಾಖೆನೂ ನಿಯಂತ್ರಣ ಮಾಡ್ತದ, RBIನೂ ನಿಯಂತ್ರಣ ಮಾಡ್ತದ. RBI ವರ್ಷ ಏನಪ್ಪಾ ಅಂದ್ರೆ ಈ ಬ್ಯಾಂಕ್ಗಳನ್ನ ಮೇಲ್ವಿಚಾರಣೆ ಮಾಡ್ತದ, ತನಿಖೆ ಮಾಡ್ತದ, ಇನ್ಸ್ಪೆಕ್ಟ್ ಮಾಡ್ತದ. ಅದ್ರ ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ಮಾರ್ಗದರ್ಶನ ನೀಡ್ತದ, ಆಮೇಲೆ ಮೇಲ್ವಿಚಾರಣೆ ಮಾಡ್ತದ, ಗೈಡೆನ್ಸ್ ಕೊಡ್ತದೆ. ಇನ್ ಕೇಸ್ ಆ ಬ್ಯಾಂಕ್ ಏನಾದರೂ ಲಾಸ್ನಾಗ ಹೋಗ್ತಾ ಇತ್ತು, NPA ಬಹಳ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ಯಾವ ರೀತಿ ಕಡಿಮೆ ಮಾಡಬೇಕು, ಯಾವ ರೀತಿ ಪ್ರಾಫಿಟ್ನಾಗ ಬ್ಯಾಂಕ್ಗಳನ್ನ ತಗೊಂಡು ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ RBI ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ಮಾರ್ಗದರ್ಶನ ನೀಡುತ್ತದೆ. ಸಣ್ಣ ಕೈಗಾರಿಕೋದ್ಯಮಿಗಳಾಗಿರಬಹುದು, ಕುಶಲಕರ್ಮಿಗಳು ಅಂದ್ರೆ ಆ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಸಣ್ಣ ವ್ಯಾಪಾರಿಗಳು, ಆಮೇಲೆ ಮಾರಾಟಗಾರರು, ವೇತನ ಪಡೆದಿರ್ತಕ್ಕಂಥ ನೌಕರರು ಅಂದ್ರೆ ಸಣ್ಣ ವೇತನ ಪಡೆದಿರ್ತಕ್ಕಂಥ ನೌಕರರು, ಈ ರೀತಿ ಚಿಕ್ಕ ಮೊತ್ತ ಆದಾಯ ಹೊಂದಿರತಕ್ಕಂಥ ಜನರನ್ನ ಗ್ರಾಹಕರನ್ನಾಗಿ ಹೊಂದಿರ್ತದೆ. ಈ ಬ್ಯಾಂಕ್ ಸ್ವಂತ ಭದ್ರತೆಯ ಆಧಾರದ ಮೇಲೆ, ಆಮೇಲೆ ಇತರ ವ್ಯಕ್ತಿಗಳ ಜಾಮೀನಿನ ಮೇಲೆ, ಚಿನ್ನ, ಬೆಳ್ಳಿ ಮೊದಲಾದ ಆಭರಣಗಳ ಮೇಲೆ, ಅದೇ ರೀತಿ ಸ್ಥಿರಾಸ್ತಿಗಳ ಆಧಾರದ ಮೇಲೆ ಸಾಲವನ್ನು ಒದಗಿಸ್ತದೆ. ಹಿನ್ನೆಲೆ ನೋಡೋಣ ಸ್ನೇಹಿತರೆ, ಹಿಸ್ಟ್ರಿ ನೋಡೋಣ ಇದ್ರದ್ದು ಯಾವ ರೀತಿ ಇದು
ಪ್ರಾರಂಭ ಆಯಿತು ಅಂತ ಅನ್ನೋದ್ರ ಬಗ್ಗೆ ನೋಡೋಣ್ರಿ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಜನ್ಮಸ್ಥಳ ಜರ್ಮನಿ. ಅಂದ್ರೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜರ್ಮನ್ನಲ್ಲಿ ಸ್ಥಾಪನೆಗೊಂಡು, ಹಾಗಾಗಿ ಜರ್ಮನ್ ಅನ್ನ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಜನ್ಮಸ್ಥಳ ಅಂತ ಕರೀತಾರೆ. ಅರ್ಮನ್ ಶುಲ್ಜಾ ಅನ್ನೋರು 1850ರ ದಶಕದಲ್ಲಿ ನಗರ ಜನರಿಗೆ ಅನುಕೂಲ ಆಗಲಿ ಅಂತ ಇಂತಹ ಸಂಘಗಳನ್ನ ಪ್ರಾರಂಭಿಸಿದ್ರು. ಒಂದು ರೀತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಜನಕ ಅಂತಾನೆ ಕರೀತಾರೆ ಯಾರಿಗೆ, ಹರ್ಮನ್ ಶುಲ್ಜನ್ ಅವರಿಗೆ. ಯಾಕಂತಂದ್ರೆ ಇವರೇ ಮೊಟ್ಟ ಮೊದಲ ಬಾರಿಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ರು. ಜರ್ಮನಿಯಲ್ಲಿ ನಗರ ಸಹಕಾರ ಬ್ಯಾಂಕ್ಗಳ ಯಶಸ್ವಿ ಆದ್ಮೇಲೆ ಅದರಿಂದ ಪ್ರೇರಿತಗೊಂಡು ಭಾರತದಲ್ಲಿ ಶ್ರೀ ವಿಠಲ್ ಲಕ್ಷ್ಮಣ್ ಕಾವ್ತೇಕರ್, ಮೋಸ್ಟ್ ಇಂಪಾರ್ಟೆಂಟ್, ಶ್ರೀ ವಿಠಲ್ ಲಕ್ಷ್ಮಣ್ ಕಾವ್ತೇಕರ್ ಅವರ ಮಾರ್ಗದರ್ಶನದಲ್ಲಿ 1889ರಲ್ಲಿ ಗುಜರಾತ್ ರಾಜ್ಯದ ಬರೋಡಾದಲ್ಲಿ ಮೊದಲ ಪರಸ್ಪರ ಸಹಕಾರ ಸಂಘ ಸ್ಥಾಪನೆಯಾಯಿತು. ಆ ಸಂಘದ ಹೆಸರೇ ಅನ್ಯೋನ್ಯ ಸಹಕಾರ ಮಂಡಳಿ. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಸಹಕಾರಿ ಸಂಘ ಯಾವುದು ಅಂದ್ರೆ ಅನ್ಯೋನ್ಯ ಸಹಕಾರಿ ಮಂಡಳಿ. 1931ರಲ್ಲಿ ಕೇಂದ್ರೀಯ ಬ್ಯಾಂಕಿಂಗ್ ವಿಚಾರಣಾ ಸಮಿತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸನ್ನ ಮಾಡಿತು. ಈ ಒಂದು ಸಮಿತಿ ಸಣ್ಣ ವ್ಯಾಪಾರಿಗಳು ಮತ್ತು ಮಧ್ಯಮ ವರ್ಗದ ಜನಸಂಖ್ಯೆಯ ಅನುಕೂಲಕ್ಕಾಗಿ ಈ ಬ್ಯಾಂಕ್ಗಳ ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸನ್ನ ನೀಡಿತು. ಸಹಕಾರ ಯೋಜನಾ ಸಮಿತಿ, ಈ ಸಮಿತಿ ಏನಂತಂದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡೋದ್ರಿಂದ ಬಹಳ ಜನಕ್ಕೆ ಸಾಲದ ಅಗತ್ಯ ಪೂರೈಸಬಹುದು ಅಂತ ತನ್ನ ಸಲಹೆಯನ್ನ ವ್ಯಕ್ತಪಡಿಸಿತು. 1958-59ರಲ್ಲಿ ಆರ್.ಬಿ.ಐ ಕೂಡ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅದಲ್ಲ ಅರ್ಬನ್ ಕೋಆಪರೇಟಿವ್ ವಲಯ ಏನದಲ್ಲ ಸಾಕಷ್ಟು ಉತ್ತಮ ಪ್ರಗತಿಯ ದರವನ್ನ ದಾಖಲಿಸಿದೆ ಅಂತ ಬಹಿರಂಗಪಡಿಸಿತು. 1963ರಲ್ಲಿ ವರ್ಧೆ ಸಮಿತಿ, ಈ ವರ್ಧೆ ಸಮಿತಿ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ಎಲ್ಲಾ ನಗರ ಪ್ರದೇಶಗಳಲ್ಲಿ ಇಂತಹ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸನ್ನ ನೀಡಿತು. ಈ ಸಮಿತಿ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಪ್ರಾರಂಭಿಕ ಬಂಡವಾಳ ಎಷ್ಟಾಗಿರ್ಬೇಕು, ಆಮೇಲೆ ಜನಸಂಖ್ಯೆಯ ಯಾವ ರೀತಿ ಅಳಿಬೇಕಂತ ಮಾನದಂಡಗಳನ್ನು ಕೂಡ ಪರಿಚಯ ಮಾಡಿತು. ಆದ್ರೆ 1966ರಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಜಾರಿಗೆ ಬಂತು. ಆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ನಂತರ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿಜವಾದ ಬೆಳವಣಿಗೆ ಪ್ರಾರಂಭವಾಯಿತು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಹುದು, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರಲ್ಲಿ ಜಾರಿಗೆ ಬಂದಾಗ ಇವ್ರು ನೋಡಿದ್ರೆ 1966 ಕುಂತರ ಅಂತ ಕನ್ಫ್ಯೂಷನ್ ಆಗಬಹುದು ನಿಮಗೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ನೋಡ್ರಿ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನದಲ್ರಿ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಜಾರಿಗೆ ಬಂದಾಗ ಅದರ ಹೆಸರು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಇರಲಿಲ್ಲ. ಮಾರ್ಚ್ 16 1949ರಂದು ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಅಂತ ಜಾರಿಗೆ ಬಂತು. ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್, ಓಕೆ ರೀ, ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಅಂತ ಜಾರಿಗೆ ಬಂತು. ಈ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಇರ್ತಕ್ಕಂಥದ್ದನ್ನ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮಾರ್ಚ್ 1 1966ರಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಮಾಡಿದ್ರು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಇದಕ್ಕೆ ತಿದ್ದುಪಡಿ ಮಾಡಿದ್ರು. ಈ ಮಾರ್ಚ್ 1 1966ರಂದು ಏನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಈ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಗಳ ಹೆಸರನ್ನ ಬದಲಾವಣೆ ಮಾಡಿ ಕಾಯ್ದೆಯಲ್ಲಿ ಸ್ವಲ್ಪ ತಿದ್ದುಪಡಿ ತಂದ್ರು. ಅಲ್ಲಿಂದ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಬೆಳವಣಿಗೆ ಹೊಂದಕ್ಕೆ ಪ್ರಾರಂಭವಾದ ಸ್ನೇಹಿತರೆ. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಕಾರ್ಯಗಳ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಮತ್ತು ಸದಸ್ಯೇತರರಿಂದ ಠೇವಣಿ ಸಂಗ್ರಹಿಸ್ತದ, ಡಿಪಾಸಿಟ್ ಸಂಗ್ರಹಣೆ ಮಾಡ್ತದ, ಸದಸ್ಯರಿಗೆ ಸಾಲ ಕೊಡ್ತದ. ಸಾಲ ಕೊಡೋದ್ರ ಮೂಲಕ ಈ ಚಿಕ್ಕ ಇನ್ಕಮ್ ಏನಿರ್ತದಲ್ಲ, ಸಣ್ಣ ಇನ್ಕಮ್ ಇರ್ತಕ್ಕಂಥ ಜನರಿಗೆ ಏನಾಗ್ತದೆ, ಇದು ನೆರವಾಗ್ತದೆ. ಸಾಲ ಕೊಡೋದ್ರ ಮೂಲಕ ಹಣಕಾಸಿನ ನೆರವು ಆಗ್ತದೆ ಇದು. ಆಮೇಲೆ ಭದ್ರತಾ ಕಪಾಟುಗಳನ್ನ ಒದಗಿಸ್ತದೆ, ಅಂದ್ರೆ ಸೇಫ್ಟಿ ಲಾಕರ್ಸ್ ಅಂತ ಬರ್ತದೆ. ಈ ಸೇಫ್ಟಿ ಲಾಕರ್ಸ್ ಅನ್ನ ಒದಗಿಸ್ತದೆ. ಸೇಫ್ಟಿ ಲಾಕರ್ಸ್ ಅಂತಂದ್ರೆ ಅಲ್ಲಿ ಒಂಥರ ಟಿಸರಿ ಟೈಪ್ ಇರ್ತದೆ. ಆ ಟಿಸರಿದಾಗ ಬಹಳಷ್ಟು ಏನಪ್ಪಾ ಅಂದ್ರೆ ಕಪಾಟುಗಳಿರ್ತಾವ. ಆ ಪ್ರತಿಯೊಂದು ಕಪಾಟಿಗೆ ಒಂದೊಂದು ಕೀ ಇರ್ತದೆ. ನಿಮ್ದು ಬೆಲೆ ಬಾಳುವಂತ ವಸ್ತು ಏನಾದ್ರೂ ಬ್ಯಾಂಕಿನಲ್ಲಿ ಇಡಬೇಕಾಗಿತ್ತಂದ್ರೆ ನಿಮಗಾಗಿ ಒಂದು
ಲಾಕರ್ ಏನಪ್ಪಾ ಅಂದ್ರೆ ಒಂದು ಕಪಾಟ್ ಏನಪ್ಪಾ ಅಂದ್ರೆ ರಿಸರ್ವ್ ಮಾಡ್ತಾರೆ. ಆ ಚಾವಿ ಬ್ಯಾಂಕಿನಲ್ಲೇ ಇರ್ತದ. ಬಟ್ ನಿಮ್ಮನ್ನ ಬಿಟ್ರೆ ನೀವು ಆ ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ ಮಾತ್ರ ಆ ಕಪಾಟ ತೆರೀತಾರೆ. ಇಲ್ಲಾಂದ್ರೆ ನಿಮ್ದು ಅನುಮತಿ ಇಲ್ಲದೆ ನೀವು ಇಲ್ದೇನೆ ಆ ಕಪಾಟ ತೆರೆಯಂಗಿಲ್ಲ ಸ್ನೇಹಿತರೆ. ಈ ರೀತಿಯ ಸೇಫ್ಟಿ ಲಾಕರ್ಸ್ ಫೆಸಿಲಿಟಿ ಅಥವಾ ಭದ್ರತಾ ಕಪಾಟುಗಳ ಫೆಸಿಲಿಟಿಯನ್ನು ಒದಗಿಸ್ತದೆ. ಆಮೇಲೆ ಹಣ ರವಾನೆ ಮಾಡುವ ಕಾರ್ಯವನ್ನು ಕೂಡ ನಿರ್ವಹಿಸ್ತದೆ. ಅಂದ್ರೆ ಒಬ್ಬರ ಅಕೌಂಟಿಂದ ಇನ್ನೊಬ್ಬರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, ಇಲ್ಲ ಬೇರೆಯವ್ರ ಅಕೌಂಟ್ ಲಾಸಿಂದ ನಿಮ್ಮ ಅಕೌಂಟಿಗೆ ಅಮೌಂಟ್ ತಗೊಳ್ಬೇಕಾಗಿತ್ತು ಅಂದ್ರೆ ಅಂತ ಹಣ ಏನಪ್ಪಾ ಅಂದ್ರೆ ಹಣವನ್ನ ರವಾನೆ ಮಾಡುವಂತ ಅಥವಾ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡುವಂತ ಕಾರ್ಯವನ್ನು ಕೂಡ ಇದು ನಿರ್ವಹಿಸ್ತದೆ. ಆಮೇಲೆ ವಾಣಿಜ್ಯ ಬ್ಯಾಂಕ್ಗಳು ಒದಗಿಸ್ತಕ್ಕಂಥ ಎಲ್ಲಾ ಸೌಲಭ್ಯ ಬ್ಯಾಂಕ್ನು ಕೂಡ ಸದಸ್ಯರಿಗೆ ನೀಡ್ತದೆ. ನೆಕ್ಸ್ಟ್ ಕಾರ್ಯಾಚರಣೆಯ ಪ್ರದೇಶದ ವ್ಯಾಪ್ತಿ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ ಕಾರ್ಯಾಚರಣೆಯ ಪ್ರದೇಶದ ವ್ಯಾಪ್ತಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಾರ್ಮಲ್ಲಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಆ ಪಟ್ಟಣ ಪ್ರದೇಶ ಆಗಿರ್ತದೆ ಅಥವಾ ನಗರ ಪ್ರದೇಶ ಅಥವಾ ಪುರಸಭಾ ಹದ್ದಿಗೆ ಒಳಪಟ್ಟಿರ್ತದೆ. ಒಂದು ನಗರ ಪ್ರದೇಶ ಅಥವಾ ಒಂದು ಪಟ್ಟಣದೊಳಗೆ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ತದೆ ಸ್ನೇಹಿತರೆ. ಕೆಲವು ವಿಶೇಷವಾದಂತಹ ಸಂದರ್ಭದಲ್ಲಿ ಒಂದು ಜಿಲ್ಲೆಗೆ ಅಥವಾ ಒಂದು ತಾಲೂಕಿಗೆ ಇದರ ಕಾರ್ಯವ್ಯಾಪ್ತಿಯು ಕೂಡ ಹೊಂದಿರ್ತದೆ. ಬ್ಯಾಂಕಿನ ಕಾರ್ಯವ್ಯಾಪ್ತಿ ಎಷ್ಟು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಅದರ ಉಪನಿಯಮಗಳಲ್ಲಿ ಅಥವಾ ಬೈಲಾಗಳಲ್ಲಿ ಸ್ಪಷ್ಟಪಡಿಸಲಾಗಿರ್ತದೆ. ಬೈಲಾವನ್ನ ಸಹಕಾರ ಸಂಘ ಅಥವಾ ಸಹಕಾರ ಬ್ಯಾಂಕಿನ ಸಂವಿಧಾನ ಅಂತ ಕರಿತೀವಿ. ಪ್ರತಿಯೊಂದು ವಿಡಿಯೋದೊಳಗೆ ಇದನ್ನ ನಾನು ಹೇಳ್ತಾ ಬಂದಿದ್ದೀನಿ ಸ್ನೇಹಿತರೆ. ಈ ಬೈಲಾದೊಳಗ ಈ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಸ್ಪಷ್ಟಪಡಿಸಿರ್ತದೆ ಸ್ನೇಹಿತರೆ. ಈ ಬೈಲಾ ಒಳಗ ಏನು ಸ್ಪಷ್ಟಪಡಿಸಿರ್ತದಲ್ಲ ಕಾರ್ಯವ್ಯಾಪ್ತಿ, ಆ ಕಾರ್ಯವ್ಯಾಪ್ತಿಯಲ್ಲಿ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಬ್ರಾಂಚಸ್ ಓಪನ್ ಮಾಡಿಯೂ ಕೂಡ ತನ್ನ ವ್ಯವಹಾರವನ್ನ ವ್ಯವಹರಿಸಬಹುದು. ನೆಕ್ಸ್ಟ್ ಸದಸ್ಯತ್ವದ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಮೆಂಬರ್ಶಿಪ್ ಬಗ್ಗೆ ನೋಡೋಣ. ಈ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಸದಸ್ಯತ್ವ ಕಾರ್ಯಾಚರಣೆಯ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅಂದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾವ ಪಟ್ಟಣದಲ್ಲಿ ಅಸ್ತಿತ್ವದಲ್ಲಿರ್ತದಲ್ಲ ಆ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಮಾತ್ರ ಸೀಮಿತವಾಗಿರ್ತದೆ. ಆಮೇಲೆ ಸಾಮಾನ್ಯವಾಗಿ ವ್ಯಾಪಾರಿಗಳಾಗಿರ್ಬಹುದು, ಮಾರಾಟಗಾರರಾಗಿರ್ಬಹುದು, ವೃತ್ತಿಪರರು, ಕುಶಲಕರ್ಮಿಗಳು, ನೌಕರರು ಮೊದಲಾದವರು ಈ ಬ್ಯಾಂಕ್ಗಳಲ್ಲಿ ಸದಸ್ಯರಾಗಿರ್ತಾರೆ. ಈ ಬ್ಯಾಂಕ್ಗಳಲ್ಲಿ ಸದಸ್ಯರಾಗಬೇಕಾದ್ರೆ ಅಥವಾ ಸದಸ್ಯರಾಗ ಬಯಸುವವರು ಷೇರು ಮೊಬಲಗನ್ನ ಪಾವತಿ ಮಾಡಿ ಷೇರುದಾರರಾಗಬೇಕಾಗ್ತದೆ. ಷೇರುದಾರರಾದ್ರೆ ಅವರು ಆ ಬ್ಯಾಂಕಿನ ಸದಸ್ಯತ್ವ ಪಡ್ಕೊಂಡಂಗ. ಕನಿಷ್ಠ 20 ಮಂದಿ ಸದಸ್ಯರು ಸೇರಿ ಒಂದು ಪಟ್ಟಣ ಸಹಕಾರಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬಹುದು. ನೆಕ್ಸ್ಟ್ ಜಂಟಿ ನಿಯಂತ್ರಣ, ಡ್ಯುಯಲ್ ಕಂಟ್ರೋಲ್. ಈ ಬ್ಯಾಂಕ್ಗಳನ್ನ ಯಾರು ನಿಯಂತ್ರಿಸ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ RBI ಆಮೇಲೆ ಸಂಬಂಧಿಸಿದ ರಾಜ್ಯ ಸರ್ಕಾರ ಈ ಬ್ಯಾಂಕ್ಗಳನ್ನ ನಿಯಂತ್ರಿಸ್ತದೆ. ಅಂದ್ರೆ RBI ಮತ್ತು ಸಂಬಂಧಿಸಿದ ರಾಜ್ಯ ಸರ್ಕಾರ ಎರಡರ ವ್ಯಾಪ್ತಿಗೂ ಕೂಡ ಈ ಬ್ಯಾಂಕ್ ಬರ್ತದೆ. ಈ ಬ್ಯಾಂಕ್ಗಳ ಮೇಲ್ವಿಚಾರಣೆಯ ಜವಾಬ್ದಾರಿ RBI ಆಗಿರ್ತದೆ. UCBಗಳ ಮೇಲಿನ ನಿಯಂತ್ರಣದ ವಿವರಗಳ ಬಗ್ಗೆ ನೋಡೋದಾದ್ರೆ ಇದು RBI ನೋಡೋಣ ಸ್ನೇಹಿತರೆ. RBI ಈ ಬ್ಯಾಂಕಿನ ಯಾವ ವಿಷಯಕ್ಕೆ ಸಂಬಂಧಿಸಿದಂಗೆ ನಿಯಂತ್ರಿಸ್ತದ ಅಥವಾ ನಿಯಂತ್ರಣ ಮಾಡ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪರವಾನಗಿ ಸಂಬಂಧಪಟ್ಟಂಗ, ಲೈಸೆನ್ಸಿಗೆ ಸಂಬಂಧಪಟ್ಟಂಗ, ಶಾಖೆಗಳ ಉದ್ಘಾಟನೆ ಅಂದ್ರೆ ಬ್ರಾಂಚ್ ಓಪನಿಂಗ್ ಮಾಡಬೇಕಾಗಿತ್ತು ಅಂದ್ರೆ, ಕಾರ್ಯಾಚರಣೆಯ ಪ್ರದೇಶ ಏರಿಯಾ ಆಫ್ ಆಪರೇಷನ್, ಆಮೇಲೆ ತಪಾಸಣೆ ಇನ್ಸ್ಪೆಕ್ಷನ್, ಆಮೇಲೆ ದಂಡ ವಿಧಿಸುವುದು. ಈ ಬ್ಯಾಂಕಿಗೆ ಏನಾದ್ರೂ ದಂಡ ವಿಧಿಸಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಗೆ, ಆಮೇಲೆ ವಿವೇಕದ ರೂಢಿಗಳು, ಬಂಡವಾಳ, ಆಸ್ತಿ ಗುಣಮಟ್ಟ, ಗಳಿಕೆಗಳು, ದ್ರವ್ಯತೆ, CRR ಮತ್ತು SLR, ವ್ಯವಸ್ಥೆಗಳು ಮತ್ತು ನಿಯಂತ್ರಣ, ಗ್ರಾಹಕ ಸೇವೆ ಇತ್ಯಾದಿ ಇವುಗಳ ಮೇಲೆ RBI ನಿಯಂತ್ರಣ ಮಾಡುತ್ತೆ. RBI. ಇನ್ನು ರಾಜ್ಯ ಸರ್ಕಾರ ಯಾವ ವಿಷಯಕ್ಕೆ ಸಂಬಂಧಿಸಿದಂಗೆ ನಿಯಂತ್ರಣ ಮಾಡುತ್ತೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇನ್ಕಾರ್ಪೊರೇಷನ್ ಮಾಡಕ್ಕೆ ಯಾವ್ದಾದ್ರು ಸಂಘ ಸಂಘಟಿಸಬೇಕಾಗಿತ್ತಂದ್ರೆ ಅದಕ್ಕೆ ನೋಂದಣಿ ರಿಜಿಸ್ಟ್ರೇಷನ್ಗೆ, ಆಮೇಲೆ ಮಂಡಳಿಯ ಸಂವಿಧಾನ, ನಿರ್ದೇಶಕರನ್ನ ತೆಗೆದು ಹಾಕುವುದ್ರ ಬಗ್ಗೆ, ಆಮೇಲೆ ಮಂಡಳಿಯನ್ನ ರದ್ದುಗೊಳಿಸುವುದು, ಅಡಿಟ್, ನಿರ್ದೇಶಕರ ನಡವಳಿಯ ವಿಚಾರಣೆ, ವಿಸರ್ಜನೆ, ವೈಂಡಿಂಗ್ ಅಪ್, ಇವಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಗ ಸ್ಟೇಟ್ ಗವರ್ಮೆಂಟ್ ನಿಯಂತ್ರಿಸ್ತದೆ. ನೆಕ್ಸ್ಟ್ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ರಚನೆಯ ಬಗ್ಗೆ ನೋಡೋಣ್ರಿ. ಇವು 3 ಸ್ತರದಲ್ಲಿ ರಚನೆಯನ್ನ ಹೊಂದಿರ್ತಾವ. ಅಂದ್ರೆ 3 ಹಂತದಲ್ಲಿ ರಚನೆಯನ್ನ ಹೊಂದಿರ್ತಾವ. ಪ್ರಾಥಮಿಕ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟ ಅಂತ 3 ಹಂತಗಳಲ್ಲಿ ರಚನೆಯನ್ನ ಹೊಂದಿರ್ತಾವ.
ಮೊದಲನೇದು ಪ್ರಾಥಮಿಕ ಮಟ್ಟ ಅಂದ್ರೆ ಪ್ರಾಥಮಿಕ ನಗರ ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ನೋಡೋದಾದ್ರೆ ಪಟ್ಟಣ, ನಗರ, ಪುರಸಭೆ, ತಾಲೂಕು ಅಥವಾ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಬ್ಯಾಂಕ್ಗಳಿಗೆ ಪ್ರಾಥಮಿಕ ಮಟ್ಟದ ಬ್ಯಾಂಕ್ಗಳಂತ ಕರಿತೀವಿ. ಅಂದ್ರೆ ಈ ಬ್ಯಾಂಕಿನಲ್ಲಿ ವ್ಯಕ್ತಿಗತ ಸದಸ್ಯರ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾರೆ, ಆದರೆ ಯಾವುದೇ ಸಂಸ್ಥೆಗಳು ಇದರ ಸದಸ್ಯರಾಗಿರುವುದಿಲ್ಲ. ನೆಕ್ಸ್ಟ್ ರಾಜ್ಯ ಮಟ್ಟ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಮಹಾಮಂಡಳ ಅಂತ ಅಸ್ತಿತ್ವದಲ್ಲಿರ್ತದೆ. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಅಂತ ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವದಲ್ಲಿರ್ತದೆ. ಪ್ರಾಥಮಿಕ ಬ್ಯಾಂಕ್ಗಳು, ಈ ಪ್ರಾಥಮಿಕ ಮಟ್ಟದ ಬ್ಯಾಂಕ್ಗಳು ಈ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ, ಸದಸ್ಯರಾಗಿರ್ತಾರೆ. ಇಲ್ಲಿ ವ್ಯಕ್ತಿಗತ ಸದಸ್ಯರು ಇರುವುದಿಲ್ಲ. ನೆಕ್ಸ್ಟ್ ರಾಷ್ಟ್ರೀಯ ಮಟ್ಟ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಮಂಡಳ ಅಂತ ಅಸ್ತಿತ್ವದಲ್ಲಿರ್ತದೆ. ಈ ರಾಜ್ಯ ಮಟ್ಟದ ಬ್ಯಾಂಕ್ಗಳು ಈ ರಾಷ್ಟ್ರ ಮಟ್ಟದ ಬ್ಯಾಂಕಿನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ. ಇಲ್ಲಿ ಪ್ರಾಥಮಿಕ ಮಟ್ಟ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಸದಸ್ಯತ್ವ ಪಡ್ಕೊಳ್ಳೋಕೆ ಅವಕಾಶ ಇರಂಗಿಲ್ಲ. ನೆಕ್ಸ್ಟ್ ಆಡಳಿತ ನಿರ್ವಹಣೆ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ನಿರ್ವಹಣೆ ಜನರಲ್ ಬಾಡಿಯಿಂದ ಚುನಾಯಿತರಾದ ನಿರ್ದೇಶಕರ ಮಂಡಳಿಗೆ ವಹಿಸಲಾಗಿರ್ತದೆ. ಸಾಮಾನ್ಯವಾಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ವರ್ಷಕ್ಕೊಮ್ಮೆ ಸಾಮಾನ್ಯ ಸಭೆಯನ್ನ ಕರಿಬೇಕಾಗ್ತದೆ, ಜನರಲ್ ಮೀಟಿಂಗ್ ಅನ್ನ ಕರಿಬೇಕಾಗ್ತದೆ. ಬೈಲಾಗಳ ತಿದ್ದುಪಡಿ ಏನಾದರೂ ಮಾಡಬೇಕಾಗಿತ್ತು ಅಂದ್ರೆ ವಾರ್ಷಿಕ ವರದಿಯ ಅನುಮೋದನೆ ಅಂದ್ರೆ ಆನ್ಯುವಲ್ ರಿಪೋರ್ಟ್ ಅಪ್ರೂವಲ್, ಅಡಿಟ್ ವರದಿ ಅಂದ್ರೆ ಅಡಿಟ್ ರಿಪೋರ್ಟ್, ನಿವ್ವಳ ಲಾಭದ ವಿತರಣೆ ಅಂದ್ರೆ ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್, ಈ ರೀತಿಯ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ನಿರ್ಧಾರವನ್ನ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವರ್ಷಕ್ಕೊಮ್ಮೆ ಜನರಲ್ ಮೀಟಿಂಗ್ ಅನ್ನ ಕರಿಬೇಕಾಗ್ತದೆ. ಜನರಲ್ ಬಾಡಿಗೆ ಆಯ್ಕೆ ಆಗಿರತಕ್ಕಂಥ ಆಡಳಿತ ಮಂಡಳಿಯನ್ನ ರಚಿಸಿರ್ತಾರ. ಆಡಳಿತ ಮಂಡಳಿಗೆ ಬ್ಯಾಂಕಿನ ದಿನನಿತ್ಯದ ಕಾರ್ಯವನ್ನ ವಹಿಸಲಾಗಿರ್ತದೆ. ಆಮೇಲೆ ಸಾಲಗಳ ಮಂಜೂರಾತಿಯನ್ನ ಮಂಡಳಿಯು ಜನರಲ್ ಮ್ಯಾನೇಜರ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಹಿರಿಯ ಅಧಿಕಾರಿಗಳು, ಗುಮಾಸ್ತರು ಮತ್ತು ಇತರ ಸಿಬ್ಬಂದಿಗಳ ಬೆಂಬಲದೊಂದಿಗೆ ನೋಡಿಕೊಳ್ಳಲಾಗ್ತದೆ. ಏಪ್ರಿಲ್ 2022ರಲ್ಲಿ RBIನ ಸ್ಥಾಯಿ ಸಲಹಾ ಸಮಿತಿ ಅಂದ್ರೆ ಸ್ಟ್ಯಾಂಡಿಂಗ್ ಅಡ್ವೈಸರಿ ಕಮಿಟಿ ಅಂತ ಅದ. ಈ ಕಮಿಟಿ UCBಗಳಿಗೆ ಅಂದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಸೂಕ್ತ ಬ್ಯಾಂಕಿಂಗ್ ಅನುಭವ ಅಥವಾ ಚಾರ್ಟೆಡ್ ಅಕೌಂಟೆನ್ಸಿ ಅಂತಹ ವೃತ್ತಿಪರ ಅರ್ಹತೆ ಹೊಂದಿರತಕ್ಕಂಥ ಅಂದ್ರೆ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಇಬ್ರು ಪ್ರೊಫೆಷನಲ್ ಡೈರೆಕ್ಟರ್ಸ್ಗಳ ತಮ್ಮ ಮಂಡಳಿಯಲ್ಲಿ ಇರಬೇಕು ಅಂತ ಹೇಳಿ ಪಟ್ಟಣ ಸಹಕಾರ ಬ್ಯಾಂಕ್ಗಳಿಗೆ ಸಲಹೆಯನ್ನ ನೀಡಿತು. ನೆಕ್ಸ್ಟ್ ಭಾರತದ ವಿವಿಧ ರಾಜ್ಯಗಳ ಸಹಕಾರ ಸಂಘಗಳ ಕಾಯ್ದೆಯ ಪ್ರಕಾರ ಪದಾಧಿಕಾರಿಗಳ 5 ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಸಂಪನ್ಮೂಲಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಬ್ಯಾಂಕಿನ ಹಣಕಾಸಿನ ಮೂಲದ ಬಗ್ಗೆ ನೋಡೋಣ. ಈ ಬ್ಯಾಂಕಿನ ಹಣಕಾಸಿನ ಮೂಲ ಅಥವಾ ಸಂಪನ್ಮೂಲಗಳು 2 ವಿಧಗಳಲ್ಲಿ ಇರ್ತದೆ. ಒಂದನೇದು ಸ್ವಂತ ನಿಧಿಗಳು, ಎರಡನೇದು ಸಾಲವಾಗಿ ಪಡೆದ ನಿಧಿಗಳು. ಈ 2 ನಿಧಿಗಳ ಪಟ್ಟಣ ಸಹಕಾರಿ ಬ್ಯಾಂಕಿನ ಹಣಕಾಸಿನ ಮೂಲಗಳು. ಸ್ವಂತ ನಿಧಿಗಳಂದ್ರೆ ಏನ್ರಿ? ಸ್ವಂತ ನಿಧಿಗಳಂತಂದ್ರೆ ಸದಸ್ಯರಿಂದ ಪಾವತಿಯಾಗಿರ್ತಕ್ಕಂಥ ಷೇರು ಬಂಡವಾಳ ಅಂದ್ರೆ ಶೇರ್ ಕ್ಯಾಪಿಟಲ್. ಆಮೇಲೆ ಈ ಬ್ಯಾಂಕಿನ ಲಾಭದಿಂದ ಹಂಚಿಕೆಯಾಗದೆ ಉಳಿದಿರತಕ್ಕಂಥ ಮೀಸಲು ನಿಧಿ. ಇವೆರಡೂ ಏನಪ್ಪಾ ಅಂತಂದ್ರೆ ನಾವು ಸ್ವಂತ ನಿಧಿಗಳು ಅಂತ ಕರಿತೀವಿ. ಸಾಲವಾಗಿ ಪಡೆದಿರ್ತಕ್ಕಂಥ ನಿಧಿ ಅಂತಂದ್ರೆ ಸಾರ್ವಜನಿಕರು ಡಿಪಾಸಿಟ್ ಇಟ್ಟಿರ್ತಾರೆ. ಈ ಡಿಪಾಸಿಟ್ ಕೂಡ ಸಾಲವಾಗಿ ಪಡೆದಿರ್ತಕ್ಕಂಥ ನಿಧಿಗಳು. ಆಮೇಲೆ ಈ ಪಟ್ಟಣ ಬ್ಯಾಂಕ್ ಹಣಕಾಸಿನ ಅವಶ್ಯಕತೆ ಬಿತ್ತು ಅಂತಂದ್ರ ಅದರ ಉನ್ನತ ಮಟ್ಟದ ಬ್ಯಾಂಕ್ಗಳ ಸಾಲವನ್ನ ಪಡ್ಕೊಂಡಿರ್ತದ, ಅದು ಕೂಡ ಸಾಲವಾಗಿ ಪಡೆದಿರ್ತಕ್ಕಂಥ ನಿಧಿಗಳು. ಇವೆರಡೂ ನಿಧಿಗಳ ಈ ಬ್ಯಾಂಕಿನ ಹಣಕಾಸಿನ ಮೂಲ. ಇದಿಷ್ಟು ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು. ನೆಕ್ಸ್ಟ್ 35ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳಿ ಲಿಮಿಟೆಡ್ ಬೆಂಗಳೂರು ಇದು ಯಾವಾಗ ನೋಂದಾಯಿಸಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಎ 1965. ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು. ದ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ಸ್ ಫೆಡರೇಷನ್ ಬೆಂಗಳೂರು. ಈ ಒಂದು ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ. ಈ ರಾಜ್ಯ ಮಟ್ಟದ ಬ್ಯಾಂಕ್ ಏನ್ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳ ಅಲ್ಲಲ್ರಿ, ಈ ಮಹಾಮಂಡಳ ಜನವರಿ 30, 1965ರಲ್ಲಿ
ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಲಾಯಿತು. ನಂತರ 1976ರಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಬಾಡಿಗೆ ಒಂದು ಕಟ್ಟಡ ಅಥವಾ ಬಿಲ್ಡಿಂಗ್ ಅನ್ನ ಪಡೆದುಕೊಂಡು ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು. ಈ ಪ್ರಾರಂಭ ಮಾಡಬೇಕಾದ್ರೆ 1965ರಲ್ಲಿ ಏನು ಪ್ರಾರಂಭ ಆಯ್ತಲ್ಲ ಈ ಮಂಡಳಿ, ಪ್ರಾರಂಭದ ಸಮಯದಲ್ಲಿ ಕೇವಲ 11 ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಕಾರ್ಯನಿರ್ವಹಿಸಿದವು. ಈ ಫೆಡರೇಷನ್ನ ಅಡಿಯಲ್ಲಿ 11 ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಕಾರ್ಯನಿರ್ವಹಿಸುತ್ತಿದ್ದು, ತದನಂತರ ಮಹಾಮಂಡಳ ತನ್ನ ಕಾರ್ಯ ಚಟುವಟಿಕೆಗಳನ್ನು ಹೆಚ್ಚಿಸಿತು. ಇದರಿಂದ ಏನಪ್ಪಾ ಅಂದ್ರೆ ಹೊಸ ಹೊಸ ಬ್ಯಾಂಕ್ಗಳಿಗೆ ಈ ಫೆಡರೇಷನ್ ಲೈಸೆನ್ಸ್ ಅನ್ನ ಕೊಡಿಸಿತು. ಈ ಮೂಲಕ ಈಗ ರಾಜ್ಯದಲ್ಲಿ ಪ್ರಸ್ತುತವಾಗಿ 253 ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾವೆ. ಈ ಮಹಾಮಂಡಳ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959ರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ನೋಂದಾವಣಿಯನ್ನ ನೋಂದಾಯಿಸಿರ್ತಕ್ಕಂಥದ್ದು. ಇದು ಒಂದು ಏನಪ್ಪಾ ಅಂದ್ರೆ ಉನ್ನತ ಮಟ್ಟದ ಸಂಸ್ಥೆ. ರಾಜ್ಯ ಮಟ್ಟದ ಸಂಸ್ಥೆ ಅಂದ್ರೆ ನಾರ್ಮಲ್ಲಿ ಉನ್ನತ ಮಟ್ಟದ ಸಂಸ್ಥೆ ಆಗಿರ್ತಾವೆ. ಸಹಕಾರ ಚಳವಳಿಯನ್ನ ಉತ್ತೇಜಿಸುವುದು, ಆಮೇಲೆ ನಗರ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ತರಬೇತಿ ಮತ್ತು ಶಿಕ್ಷಣ ಒದಗಿಸುವ ಒಂದು ಉದ್ದೇಶಕ್ಕಾಗಿ ಈ ಮಹಾಮಂಡಳವನ್ನ ಸ್ಥಾಪನೆ ಮಾಡಲಾಯಿತು. ಈ ಮಹಾಮಂಡಳ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಅವರು ರಚಿಸಿರ್ತಕ್ಕಂಥ ವಿವಿಧ ಸಮಿತಿಗಳ ಒಂದು ಭಾಗ ಸ್ನೇಹಿತರೆ. ಹಾಗಾಗಿ ಈ ಮಹಾಮಂಡಳ ನಗರ ಸಹಕಾರಿ ಬ್ಯಾಂಕ್ಗಳ ಆರೋಗ್ಯಕರ ಬೆಳವಣಿಗೆಗೆ ನೇರವಾಗಿ ಏನಪ್ಪಾ ಅಂದ್ರೆ ಕೊಡುಗೆಯನ್ನು ನೀಡ್ತಿರ್ತಕ್ಕಂಥದ್ದು. ಇದಿಷ್ಟು ನಗರ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 36ನೇ ಪ್ರಶ್ನೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಅಡಿಯಲ್ಲಿ ಬರುವ ಸಹಕಾರಿ ಬ್ಯಾಂಕ್ಗಳ ನಿಯಂತ್ರಣವನ್ನು ಈ ಕೆಳಗಿನ ಯಾವ ಸಂಸ್ಥೆ ಮಾಡುತ್ತದೆ ಅಂತ ಪ್ರಶ್ನೆ ಆದ. ಇದಕ್ಕೆ ಸರಿಯಾದ ಉತ್ತರ ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ನಿಯಂತ್ರಣ ಮಾಡ್ತದೆ. 37ನೇ ಪ್ರಶ್ನೆ. ಬ್ಯಾಂಕಿಂಗ್ ಮತ್ತು ಗ್ರಾಹಕರ ನಡುವಿನ ಪ್ರಾಥಮಿಕ ಸಂಬಂಧ ಅಂದ್ರೆ ಪ್ರೈಮರಿ ರಿಲೇಶನ್ಶಿಪ್ ಯಾವ ಸಂಬಂಧವಾಗಿರುತ್ತದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ಒಪ್ಪಂದ, ಅಗ್ರಿಮೆಂಟ್ ಸಂಬಂಧವಾಗಿರ್ತದೆ. ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧದ ಬಗ್ಗೆ ನೋಡೋಣ ಸ್ನೇಹಿತರೆ. ಗ್ರಾಹಕರು ಹಣ ಅಥವಾ ಚೆಕ್ ಅನ್ನ ಜಮಾ ಮಾಡುವ ಮೂಲಕ ಬ್ಯಾಂಕ್ನಲ್ಲಿ ಖಾತೆಯನ್ನ ತೆರೆದಾಗ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಪ್ರಾರಂಭವಾಗ್ತದೆ. ಅಂದ್ರೆ ಯಾವುದೇ ಬ್ಯಾಂಕಿನಲ್ಲಿ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ದು ಆಮೇಲೆ ಆ ಬ್ಯಾಂಕಿನ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತದೆ. ಸಂಪೂರ್ಣ ಬ್ಯಾಂಕಿಂಗ್ ವ್ಯವಹಾರವು ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಉತ್ತಮ ನಂಬಿಕೆ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಅವಲಂಬಿಸಿರ್ತದೆ. ಈಗ ಬ್ಯಾಂಕಿನಲ್ಲಿ ನಾವು ದುಡ್ಡು ಇಟ್ಟಿರ್ತೀವಿ ಅಂತಂದ್ರೆ ಆ ಬ್ಯಾಂಕಿನ ಮೇಲೆ ನಂಬಿಕೆ ಇದ್ದಗೋಸ್ಕರನೇ ಇಟ್ಟಿರ್ತೀವಿ, ಹೌದ್ರಿ? ಅದೇ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸಂಪೂರ್ಣ ಬ್ಯಾಂಕಿಂಗ್ ವ್ಯವಹಾರ ಏನಾಗಿರ್ತದ, ಬ್ಯಾಂಕಿಂಗ್ ಮತ್ತು ಗ್ರಾಹಕರ ನಡುವಿನ ಉತ್ತಮ ನಂಬಿಕೆಯನ್ನ ಅವಲಂಬಿಸಿರ್ತದೆ. ಈ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧದೊಳಗೆ 2 ಪ್ರಕಾರಗಳು, ಒಂದು ಸಾಮಾನ್ಯ ಸಂಬಂಧ, ಇನ್ನೊಂದು ವಿಶೇಷ ಸಂಬಂಧ ಅಂತ ಬರ್ತದ. ಇನ್ ಡಿಟೇಲ್ ಇದ್ರ ಬಗ್ಗೆ ಹೇಳೋದು ಚರ್ಚೆ ಮಾಡೋದು ಬೇಡ್ರಿ, ಯಾಕಂದ್ರೆ ಅಷ್ಟು ಇನ್ ಡಿಟೇಲ್ ಹೋಗಿ ಪ್ರಶ್ನೆ ಕೇಳಂಗಿಲ್ಲ. ಜನರಲ್ ರಿಲೇಶನ್ಶಿಪ್ ಅಂದ್ರೆ ಏನು, ಸ್ಪೆಷಲ್ ರಿಲೇಶನ್ಶಿಪ್ ಅಂದ್ರೆ ಏನು, ಆ ರೀತಿ ಅಷ್ಟೊಂದು ಇನ್ ಡಿಟೇಲ್ ಹೋಗೋದಿಲ್ಲ. ಜಸ್ಟ್ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಯಾವ ರೀತಿ ಇರ್ತದೆ ಅಂತ ಅಷ್ಟು ತಿಳ್ಕೊಳ್ರಿ. ಮೂವತ್ತೆಂಟನೇ ಪ್ರಶ್ನೆ. ಅಪ್ರಾಪ್ತ ವಯಸ್ಸಿನ ಎಕ್ಸ್ ಮತ್ತು ಗಾರ್ಡಿಯನ್ ವಾಯ್ ಹೆಸರಿನಲ್ಲಿ ಖಾತೆಯನ್ನು ತೆರೆಯುವ ಅತ್ಯುತ್ತಮ ಕಾರ್ಯವಿಧಾನ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಸಿ, ಎಕ್ಸ್ ಗಾಗಿ ವಾಯ್ ವಿಶ್ವಾಸದಲ್ಲಿದೆ ಅಂತ. ಈಗ ಎಕ್ಸ್ ಮೈನರ್ ಅದಾನ, ಇಂಡಿವಿಜುವಲಿ ಇವನ ಹೆಸರಿನ ಮೇಲೆ ಅಕೌಂಟ್ ಓಪನ್ ಮಾಡಕ್ ಬರುವುದಿಲ್ಲ ಸ್ನೇಹಿತರೆ. ಇವನ ಹೆಸರಿನ ಜೊತೆಗೆ ಇನ್ನೊಬ್ಬರದ್ದು ತಂದೆ ಅಥವಾ ತಾಯಿದ ಹೆಸರನ್ನ ಜೋಡಿಸ್ಬೇಕಾಗ್ತದೆ. ಈ ರೀತಿ ಜಾಯಿಂಟ್ ಅಕೌಂಟ್ ತೆಗಿಬೇಕಾಗ್ತದೆ. ಈ ಜಾಯಿಂಟ್ ಅಕೌಂಟ್ ತೆಗೆಯುವುದರ ಅರ್ಥ ಏನು ಅಂತಂದ್ರೆ, ಇವ ಮೇಜರ್ ಆಗೋ ತನಕ, ಈ ಎಕ್ಸ್ ಮೇಜರ್ ಆಗೋ ತನಕ ಇವನ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಈ ಜಾಯಿಂಟ್ ಅಕೌಂಟಿಗೆ ಅವ್ರದ್ದು ಗಾರ್ಡಿಯನ್ ಏನಿರ್ತದೆ, ತಂದೆ ಅಥವಾ ತಾಯಿದ ಹೆಸರು ಇರ್ತದಲ್ಲ, ಅವ್ರೇನಪ್ಪಾ ಅಂತಂದ್ರೆ ಇವನ ಪರವಾಗಿ ಅಕೌಂಟ್ ಅನ್ನ ನೋಡ್ಕೊಂಡು ಹೋಗ್ತಾರ ಅಂತ ಇದು ಅರ್ಥವನ್ನ ಸೂಚಿಸ್ತಾ ಸ್ನೇಹಿತರೆ. ಅದೇ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಕ್ಸ್ ಗಾಗಿ ವಾಯ್ ವಿಶ್ವಾಸದಲ್ಲಿದೆ ಅಂತ. 39ನೇ ಪ್ರಶ್ನೆ. ಬ್ಯಾಂಕಿನಲ್ಲಿ ಪಿನ್ ಏನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಾರ. ಬ್ಯಾಂಕಿನಲ್ಲಿ ಪಿನ್ ಅಂತ ಕೊಡ್ತಾರ. ಈ ಪಿನ್ ಇಂದ ಲಾಂಗ್ ಫಾರ್ಮ್ ಏನು ಅಥವಾ ಫುಲ್ ಫಾರ್ಮ್ ಏನು ಅಂತ ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸಿ ಅಂತ ಮೆನ್ಷನ್ ಮಾಡಿದ್ದೀನಿ. ಇದು ಸಿ ಅಲ್ಲ ಸ್ನೇಹಿತರೆ, ಇದು ತಪ್ಪಿದು. ಸರಿಯಾದ ಉತ್ತರ ಡಿ, ವೈಯಕ್ತಿಕ ಗುರುತು ಸಂಖ್ಯೆ.
ಈಗ ನಿಮಗೆ ATM ಕೊಟ್ಟಿರ್ತಾರೆ, ATM ಜೊತೆಗೆ ಒಂದು ಪಿನ್ ಅನ್ನು ಜನರೇಟ್ ಮಾಡ್ಕೊಳ್ತೀರಿ ನೀವು, ಗ್ರೀನ್ ಪಿನ್ ಅಂತ ಜನರೇಟ್ ಮಾಡ್ಕೊಂಡಿರ್ತೀರಿ, 4 ರಿಂದ 6 ಸಂಖ್ಯೆನ ಒಳಗೊಂಡಿರ್ತದೆ. ಇಲ್ಲಿ ಏನು ಪಿನ್ ಅಂತ ಜನರೇಟ್ ಮಾಡ್ಕೊಂಡಿರ್ತೀರಲ್ರಿ, ಈ ಪಿನ್ದು ಫುಲ್ ಫಾರ್ಮ್ ಏನಂತ ಕೇಳಿದಾರೆ. ಇಲ್ಲಿ ಪಿನ್ದು ಫುಲ್ ಫಾರ್ಮ್ ಏನ್ರಿ? ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್, ಕನ್ನಡದಲ್ಲಿ ವೈಯಕ್ತಿಕ ಗುರುತಿನ ಸಂಖ್ಯೆ ಅಂತ ಇದ್ರದ್ದು ಫುಲ್ ಫಾರ್ಮ್ ಆಗ್ತದೆ. ಈ ಪಿನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಆಲ್ರೆಡಿ ನಿಮಗೆ ಎಲ್ಲಾನು ಗೊತ್ತಿರ್ತದೆ, ಇದ್ರದ್ದು ATM ಪಿನ್ ಬಗ್ಗೆ ಎಲ್ಲಾನು ಗೊತ್ತಿರ್ತದೆ. ಕೆಲವೊಂದು ಇಂಪಾರ್ಟೆಂಟ್ ಅಷ್ಟೇ ಇಲ್ಲಿ ಕವರ್ ಮಾಡಿದ್ದೀನಿ. ATMಗೆ ಒಂದು ATM ಕಾರ್ಡ್ ಬ್ಯಾಂಕ್ ಕೊಟ್ಟಿರ್ತದ, ಆ ATM ಕಾರ್ಡಿಗೆ ಎದಕ್ಕೆ ಪಿನ್ ಸೆಟ್ ಮಾಡಿರ್ತಾರೆ? ಸೆಕ್ಯೂರಿಟಿ ಪರ್ಪಸ್ ಅಂತ ಸೆಟ್ ಮಾಡಿರ್ತಾರೆ. ಅಂದ್ರೆ ನಾಳೆ ನಿಮ್ದು ATM ಕಾರ್ಡ್ ಎಲ್ಲಾದ್ರೂ ಕಳೆದ್ರೂ ಕೂಡ ಅವ್ರಿಗೆ ಅಮೌಂಟ್ ನಿಮ್ದು ಬ್ಯಾಂಕಿನಿಂದ ತೆಕ್ಕೊಳಕ್ ಬರಬಾರ್ದು, ಅದಕ್ಕಾಗಿ ಒಂದು ATM ಪಿನ್ ಸೆಟ್ ಮಾಡಿರ್ತಾರೆ. ಓಕೆ ರೀ. ATM ಪಿನ್ ಎದಕ್ಕೆ ಉಪಯೋಗ ಆಗ್ತದ? ನೀವು ನೋಡ್ರಿ, ATM ಕಾರ್ಡ್ ಮಷೀನ್ನಾಗ ಹೋಗಿ ಅಮೌಂಟ್ ತೆಕ್ಕೋಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಅವಾಗ ನಿಮಗೆ ATM ಕಾರ್ಡ್ ಪಿನ್ ಬೇಕಾಗ್ತದೆ. ಎಲ್ಲರೇ ನೀವು ಶಾಪಿಂಗ್ ಮಾಡಿರಿ ಅಂತ ತಿಳ್ಕೊಳ್ರಿ, ATM ಕಾರ್ಡ್ ಕೊಟ್ಟು ಪೇಮೆಂಟ್ ಮಾಡ್ಬೇಕಂತ ನೀವು ಪ್ಲಾನ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಉದಾಹರಣೆಗೆ ಪೆಟ್ರೋಲ್ ಹಾಕ್ಸಿರಿ, ಈಗ ಪೆಟ್ರೋಲ್ ಹಾಕ್ಸಿ ಕಾರ್ಡ್ ಕೊಡ್ತೀರಿ, ಕಾರ್ಡ್ ಕೊಟ್ಟ ತಕ್ಷಣ ನಿಮಗೆ ಪೇಮೆಂಟ್ ಮಾಡಕ್ ಬರುದಿಲ್ಲ, ಎಲ್ಲಿ ತನಕ ನೀವು ಪಿನ್ ಹೇಳೋದಿಲ್ಲ ಅಲ್ಲಿ ತನಕ ಪೇಮೆಂಟ್ ಮಾಡಕ್ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿಯೂ ಕೂಡ ಪಿನ್ ಯೂಸ್ ಆಗ್ತದೆ ಸ್ನೇಹಿತರೆ. ಈ ರೀತಿ ಪಿನ್ ಉಪಯೋಗ ಆಗ್ತದೆ. ಇದು ಓನ್ಲಿ ಸೆಕ್ಯೂರಿಟಿ ಪರ್ಪಸ್ ATM ಒಂದು ಪಿನ್ ಸೆಟ್ ಮಾಡಿರ್ತಾರೆ. ಇದೇನಪ್ಪ ಅಂದ್ರೆ ನ್ಯೂಮೆರಿಕಲ್ ಕೋಡ್ ಹೊಂದಿರ್ತದೆ. ATM ಕಾರ್ಡಿನ ಪಿನ್ ಯಾವ ರೀತಿ ಇರ್ತದ? ಸಂಖ್ಯೆಗಳೇ ಹೊಂದಿರ್ತವೆ, ಅಲ್ಲಿ ಅಲ್ಫಾಬೆಟಿಕ್ ಇರ್ತವೇನ? ಇರುವುದಿಲ್ಲ. ಒಂದು ATMನ್ಯಾಗ ಪಿನ್ಗಳೇನಿರ್ತಾವ? ನಂಬರ್ಸೇ ಆಗಿರ್ತಾವ. ಆಮೇಲೆ ಆ ATM ಪಿನ್ಗಳ ಸಂಖ್ಯೆ 4 ನಂಬರ್ ಆಗಿರ್ತಾವ, ಇಲ್ಲಾಂದ್ರೆ 6 ನಂಬರ್ ಆಗಿರ್ತಾವ. ಇದು ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾವಣೆ ಹೊಂದಿರ್ತದೆ. ಗರಿಷ್ಠ 6, ಕನಿಷ್ಠ 4. ಓಕೆ, ಕನಿಷ್ಠ 4 ಸಂಖ್ಯೆಗಳಾದ್ರೂ ಇರ್ತಾವ, ಗರಿಷ್ಠ 6 ಸಂಖ್ಯೆಗಳಾದ್ರೂ ATM ಪಿನ್ ಹೊಂದಿರ್ತದೆ. ಓಕೆ, ಇದಿಷ್ಟು ಇದ್ರಾಗ ಇಂಪಾರ್ಟೆಂಟ್ ಆದಂತ ಅನ್ಕೊಳ್ತೀನಿ. 40ನೇ ಪ್ರಶ್ನೆ, ವಿದ್ಯುನ್ಮಾನ ಹಣ ವರ್ಗಾವಣೆಯನ್ನು ಪರಿಚಯಿಸಿದ ವರ್ಷ. ಅಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮಾಡೋದು ಯಾವಾಗ ಪ್ರಾರಂಭಿಸಲಾಯಿತು ಅಥವಾ ಯಾವಾಗ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, 1990. ವಿದ್ಯುನ್ಮಾನ ಹಣಕಾಸು ವರ್ಗಾವಣೆ, ಇದನ್ನ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರೀತಾರೆ. EFT ಇದ್ರ ಶಾರ್ಟ್ ಫಾರ್ಮ್ EFT. ಒಂದು ಉದಾಹರಣೆ ಕೊಡ್ತೀನಿ. ಎ ಅನ್ನೊಬ್ಬ ವ್ಯಕ್ತಿ, ಇವೊಂದು ದೋಸ್ತ್ ಬಿ, ಇವ ಎ ಒಬ್ಬ ವ್ಯಕ್ತಿ, ಇವನ ಬಿ ಅನ್ನೋ ಒಬ್ಬ ದೋಸ್ತ್. ಈ ಬಿಗ್ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕಾಗಿರ್ತದ. ಅವ ಏನ್ ಮಾಡ್ತಾನ? ಅವ ಇವನಿಗೆ ಕಾಲ್ ಮಾಡ್ತಾನೆ, ಎ ಕಾಲ್ ಮಾಡ್ತಾನ ಅವನ ಗೆಳೆಯ. ಎ ಏನಪ್ಪಾ ಅಂದ್ರೆ ಬಿಗೆ ಅಮೌಂಟ್ ಹಾಕ್ಬೇಕು. ಬಿದ್ ಫೋನ್ ಪೇ ನಂಬರ್ ಕೇಳ್ತಾನ ಇವ ಎದವ. ಫೋನ್ ಪೇ ನಂಬರ್ ಕೊಡಪ್ಪ ದೋಸ್ತ ಅಂತಾನ. ಫೋನ್ ಪೇ ನಂಬರ್ ಇವ ಎ ಕೊಡ್ತಾನ. ಎ ಏನ್ ಮಾಡ್ತಾನ? ಫೋನ್ ಪೇ ಥ್ರೂ ಬಿಗೆ ಟ್ರಾನ್ಸ್ಫರ್ ಮಾಡ್ತಾನ. ಅಮೌಂಟ್ ಏನ್ ಮಾಡ್ತಾನ? ಟ್ರಾನ್ಸ್ಫರ್ ಮಾಡ್ತಾನ. ಇಲ್ಲೇನೈತೆ? ಎ ಲಾಸಿಂದ ಅಕೌಂಟ್ ಬಿ ಅಕೌಂಟಿಗೆ ದುಡ್ಡು ಹೋಯ್ತು. ಈ ರೀತಿ ಮೊಬೈಲ್ ಮೂಲಕ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಮೂಲಕ ಆಗಿರ್ಬೋದು ಹಣವನ್ನ ಅಥವಾ ಅಮೌಂಟ್ ಅನ್ನ ಒಬ್ಬರ ಅಕೌಂಟ್ ಲಾಸಿಂದ ಇನ್ನೊಬ್ಬರ ಅಕೌಂಟಿಗೆ ವರ್ಗಾವಣೆ ಏನ್ ಮಾಡ್ತೀವಲ್ಲ, ಅದಕ್ಕೆ ನಾವು ವಿದ್ಯುನ್ಮಾನ ಹಣಕಾಸು ವರ್ಗಾವಣೆ ಅಥವಾ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಫೋನ್ ಪೇ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರಬಹುದು, ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಆಗಿರಬಹುದು. ಇವೆಲ್ಲ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಉದಾಹರಣೆ. ಓಕೆ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದು ನೋಡ್ರಿ. ಹಣಕಾಸನ್ನ ಒಂದು ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವ ಒಂದು ವಿಧಾನಕ್ಕೆ ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತೀವಿ. ಅಥವಾ ಗಣಕಯಂತ್ರ ಆಗಿರ್ಬೋದು ಅಥವಾ ಮೊಬೈಲ್ ಮೂಲಕ ಹಣಕಾಸನ್ನ ಒಂದು ಅಕೌಂಟ್ ಲಾಸಿಂದ ಇನ್ನೊಂದು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಯಾವುದೇ ರೀತಿಯ ಕಾಗದ ಪತ್ರಗಳ ಸಹಾಯ ಇರುವುದಿಲ್ಲ. ಇದಕ್ಕೆ ನೋಡ್ರಿ, ಫೋನ್ ಪೇ ಮಾಡ್ಬೇಕಾಗಿತ್ತಂದ್ರೆ ಯಾವ್ದಾರ ವಿಡ್ರಾಲ್ ಸ್ಲಿಪ್ ಆಗಲಿ, ಅಮೌಂಟ್ ಟ್ರಾನ್ಸ್ಫರ್ ಸ್ಲಿಪ್ ಆಗಲಿ ತುಂಬಿಗೆಸಿಂದ ಎಲ್ಲಾರು ಬ್ಯಾಂಕಿಗೆ ಸಬ್ಮಿಟ್ ಮಾಡೋದಿರ್ತದನ್ನ ಸಬ್ಮಿಟ್ ಮಾಡೋದಿರಂಗಿಲ್ಲ. ಓಕೆ, ಇಲ್ಲಿ ಯಾವುದೇ ಕಾಗದ ಪತ್ರಗಳ ಸಹಾಯ ಇರಂಗಿಲ್ಲ. ಬ್ಯಾಂಕ್ ಸಿಬ್ಬಂದಿ ಕೂಡ ಬೇಕಾಗಿರಂಗಿಲ್ಲ. ನಾವೇ ಖುದ್ದಾಗಿ ಬ್ರಾಂಚಿಗೂ ಕೂಡ ಭೇಟಿ ಆಗ್ಬೇಕಂತ ಅನ್ನೋ ಅವಶ್ಯಕತೆ ಏನು ಇಲ್ಲ. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ 1990ರಲ್ಲಿ ಈ EFT ಯನ್ನ ಪರಿಚಯ ಮಾಡಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಈ EFT ಅಥವಾ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಪರಿಚಯ ಮಾಡಿದರೆ RBI ಪರಿಚಯ ಮಾಡಿತ್ತು. 1990ರಲ್ಲಿ ಪರಿಚಯ ಮಾಡಿತ್ತು. ಅದಕ್ಕಿಂತ ಹಿಂದೆ EFT ಇರಲಿಲ್ಲ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಇರಲಿಲ್ಲ. 1990ಕ್ಕಿಂತ ಹಿಂದೆ ಯಾರಿಗಾದ್ರೂ ಅಮೌಂಟ್ ಹಾಕಬೇಕಾಗಿತ್ತು ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಬ್ಯಾಂಕಿಗೆ ಹೋಗಿ ನಮ್ಮ ಅಕೌಂಟ್ ಲಾಸಿಂದ
ವಿಡ್ರಾವಲ್ ಸ್ಲಿಪ್ ತುಂಬಿ ನಮ್ಮ ಅಕೌಂಟ್ ಲಾಸಿಂದ ಮೊದಲು ರೊಕ್ಕ ತಗೊಳ್ಬೇಕಾಗಿತ್ತು. ಆ ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥ ಅಮೌಂಟ್ ಅನ್ನ ಕ್ಯಾಶ್ ಕೌಂಟರ್ಗೆ ಹೋಗಿ ಯಾರಿಗೆ ದುಡ್ಡು ಹಾಕಬೇಕಂತೀರ ಅವನ ಅಕೌಂಟ್ ಡೀಟೇಲ್ಸ್ ತಗೊಂಡು ಒಂದು ಡಿಪಾಸಿಟ್ ಸ್ಲಿಪ್ ತುಂಬಿಗೆಸಿಂದ ಬ್ಯಾಂಕಿಗೆ ಕೊಟ್ಟ ಮೇಲೆ ಅವಾಗ ಏನಪ್ಪಾ ಅಂದ್ರೆ ಅವನ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತೈತಿ. ಇಷ್ಟೆಲ್ಲ ಪ್ರೊಸೆಸ್ ಇತ್ತು. ಇವಾಗಿಲ್ಲ. ಇವಾಗ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮೇಲೆ ಅಮೌಂಟ್ ಅನ್ನ ಒಬ್ಬರಿಂದ ಅಕೌಂಟಿಂದ ಇನ್ನೊಬ್ಬರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅಷ್ಟೇ ತಲೆನೋವಾಗೈತಿ. ಫೋನ್ ಪೇ ಬಂದ ಮೇಲೆ ಯಾರ ಅಕೌಂಟ್ನಲ್ಲಿ ದುಡ್ಡು ಉಳಿಲಾಕ ಕುಂತಿಲ್ರಿ. ಫೋನ್ ಪೇ ಆದಂದ್ರ ಪ್ಲೇ ಸುಮ್ಮ ಹಾಕೋದೆ 1 ಲಕ್ಷ ಪೇಮೆಂಟ್ ತಗೊಂಡವನಿಗೂ ಕೇಳ್ರಿ, ಏನಪ್ಪಾ ಎಷ್ಟು ಪೇಮೆಂಟ್ ಬಂದ್ರು ಸರಿ ಹೋಗಲ್ತಾನೆ ಅಂತಾನ. ಯಾಕಂದ್ರೆ ಅದ್ರ ಫೋನ್ ಪೇ ಮಹಿಮೆ, ಇದು EFT ಮಹಿಮೆನೆ ಅದು. ನೋಡ್ರಿ, EFT ಆಗ್ಲೇ ಹೇಳಿದೆ ನಾನು, ಈ ರೀತಿ ATM ಇದು ಮಾಡೋದಾಗ್ಲಿ, ಆಮೇಲೆ ಈ ರೀತಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು, ಇವೆಲ್ಲ ಎಕ್ಸಾಂಪಲ್. ಇವು ಆಲ್ರೆಡಿ ನಿಮಗೆ ಫಂಡ್ ಅಮೌಂಟ್ ಟ್ರಾನ್ಸ್ಫರ್ ಎಕ್ಸಾಂಪಲ್ ಗೊತ್ತದಾವ. ಟೈಪ್ಸ್ ನೋಡೋದಾದ್ರೆ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ವಿಧಗಳ ಬಗ್ಗೆ ನೋಡೋದಾದ್ರೆ ನೆಫ್ಟ್ ಅಂತ ಬರ್ತದ, RTGS, IMPS, ಇವೆಲ್ಲ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ನ ವಿಧಗಳ. ನೆಫ್ಟ್ ಅಂದ್ರೇನು, RTGS ಅಂದ್ರೇನು, IMPS ಅಂದ್ರೇನು ಅಂತ ಸಂಪೂರ್ಣವಾದಂತ ಮಾಹಿತಿ ಆ ಪ್ರಶ್ನೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನೆಫ್ಟ್, RTGS, IMPS ಅದು ಕವರ್ ಮಾಡ್ತೀನಿ. ಓಕೆ ರೀ. 41ನೇ ಪ್ರಶ್ನೆ, ಹಣ ವರ್ಗಾವಣೆಯ ತಂತ್ರಗಳ. ಹಣವನ್ನ ಯಾವ್ಯಾವ ರೀತಿ ವರ್ಗಾವಣೆ ಮಾಡಬಹುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲ. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮೂಲಕ ಹಣ ವರ್ಗಾವಣೆ ಮಾಡಬಹುದು, ಅಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದು. RTGS, ನೆಫ್ಟ್ ಇವುಗಳ ಮೂಲಕ, ಇವು ಮೂರುಗಳ ಮೂಲಕ ಅಮೌಂಟ್ ಅನ್ನ ನಮ್ಮ ಅಕೌಂಟ್ ಲಾಸಿಂದ ಬೇರೆಯವರ ಅಕೌಂಟಿಗೆ ಟ್ರಾನ್ಸ್ಫರ್ ಅನ್ನ ಮಾಡಬಹುದು. 42ನೇ ಪ್ರಶ್ನೆ, RTGS ನಲ್ಲಿ ಎಸ್ ಅಂದ್ರೆ ಏನು ಅಂತ ಕೇಳ್ರಿ. ಇಲ್ಲಿ RTGS ಅದಲ್ಲ, ಈ ಎಸ್ ದ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಇಲ್ಲಿ ವಸಾಹತು ಅಂತದಲ್ಲ, ಇಲ್ಲಿ ಸವಾಸಹಾತು ಅಂತ ಕೊಟ್ಟಾರ. ಬ್ಯಾಂಕಿನಾಗ ಸವಾಸಹಾತು ಅಂತ ಕೊಟ್ರ, ಸವಾಸಹಾತು ಅಂದ್ರೂ ಕರೆಕ್ಟ್ ಅಂತ ಅನ್ಕೊಳ್ರಿ, ವಸಾಹತು ಅಂದ್ರೂ ಕರೆಕ್ಟ್. ಇದಕ್ಕೆ ಸರಿಯಾದ ಉತ್ತರ ಸಿ. 43ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅತ್ಯಂತ ವೇಗದ ವಹಿವಾಟು ವಿಧಾನವಾಗಿದೆ. ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ರ, ಇದ್ರೊಳಗ ಅತ್ಯಂತ ವೇಗದ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ವಿಧಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, RTGS. RTGS ಅತ್ಯಂತ ವೇಗದ ವಹಿವಾಟು ವಿಧಾನ ಸ್ನೇಹಿತರೆ. RTGS ಅಂದ್ರೆ ಇಲ್ಲಿ ಒಂದು ಇಮೇಜ್ ಕೊಟ್ಟಿ ನೋಡ್ರಿ ಸ್ನೇಹಿತರೆ, ಇದೊಂದು ಸ್ವಲ್ಪ ಗಮನಿಸ್ರಿ. ಸೆಂಡರ್ ಏನ್ ಮಾಡ್ತಾನೆ, RTGS ಮೂಲಕ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾನ, ಅದು RTGS ಸಿಸ್ಟಮ್ ಹೋಗ್ತದ. RTGS ಸಿಸ್ಟಮ್ ಹೋದ ತಕ್ಷಣನೇ ರಿಸೀವರ್ ಬ್ಯಾಂಕಿಗೆ ಅಮೌಂಟ್ RTGS ಸಿಸ್ಟಮ್ ಟ್ರಾನ್ಸ್ಫರ್ ಮಾಡ್ತದ. ಇಮಿಡಿಯೇಟ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಅಮೌಂಟ್ ಒಬ್ಬರ ಅಕೌಂಟ್ ಲಾಸಿಂದ ಇನ್ನೊಬ್ಬರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಇದು RTGS ಸಿಸ್ಟಮ್ದ ಬಗ್ಗೆ. RTGS ಇನ್ ಡಿಟೇಲ್ ಆಗಿ ನೋಡೋಣ ಸ್ನೇಹಿತರೆ. RTGS ಫುಲ್ ಫಾರ್ಮ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಕನ್ನಡದಲ್ಲಿ ನಿಧಿಗಳ ತತ್ಕ್ಷಣದ ಸ್ಥೂಲ ಇತ್ಯರ್ಥ ಅಂತ ಕನ್ನಡದೊಳಗ, ಆಕ್ಚುಯಲ್ ಮೀನಿಂಗ್ ಕನ್ನಡದೊಳಗ ಇದು. ಬಟ್ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರೆ ನೈಜ ಸಮಯ ಒಟ್ಟು ವಸಾಹತು ಅಥವಾ ಸವಸಾಹತು ಅಂತ ತೋರಿಸ್ತದ. ಈ ಒರಿಜಿನಲ್ ಮೀನಿಂಗ್ ಒಳಗ ಎಕ್ಸಾಮ್ದ ಕ್ವಶನ್ ಪೇಪರ್ ಸೆಟ್ ಆಗಿಲ್ಲ. ಗೂಗಲ್ ಟ್ರಾನ್ಸ್ಲೇಟ್ ನಾಗ ಇರ್ತಕ್ಕಂಥದ್ದು ಇಲ್ಲಿ ಒಂದು ಕ್ವಶನ್ ದಾಗ ಬಂದೈತಿ ನೋಡ್ರಿ, RTGS ನಲ್ಲಿ ಎಸ್ ಅಂದ್ರೆ ಏನು ಅಂತ ಕಿಸಿಂದ ಏನು ಬಂದಲ್ಲ, ಅದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು ಆಪ್ಷನ್ಸ್ ಅನ್ನ ಕೊಟ್ಟಾರ ಅವರು. ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮ್ ತಗೊಳ್ರಿ, ಸೆಂಟ್ರಲ್ ಬಿಟ್ಟು ನಾ ಸ್ಟೇಟ್ ಹೇಳ್ತಾ ಇರ್ತಕ್ಕಂಥದ್ದು. ಸ್ಟೇಟ್ ನಲ್ಲಿ ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ಕ್ವಶನ್ಸ್ ಅನ್ನ ಇಂಗ್ಲಿಷ್ ನೊಳಗೆ ಸೆಟ್ ಮಾಡ್ತಾರ. ಇಂಗ್ಲಿಷ್ ನೊಳಗೆ ಕ್ವಶನ್ಸ್ ಪೇಪರ್ಸ್ ನೊಳಗೆ ಕ್ವಶನ್ಸ್ ಅನ್ನ ಸೆಟ್ ಮಾಡ್ತಾರ. ಆ ಎಲ್ಲಾ ಇಂಗ್ಲಿಷ್ ಕ್ವಶನ್ಸ್ ಗಳನ್ನ ಗೂಗಲ್ ಟ್ರಾನ್ಸ್ಲೇಟ್ ಮೂಲಕ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರ. ಟ್ರಾನ್ಸ್ಲೇಟ್ ಮಾಡಿ ಯಾಸ್ ಇಟ್ ಈಸ್ ಏನಪ್ಪಾ ಅಂದ್ರೆ ಈ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು ಕನ್ನಡ, ಆಮೇಲೆ ಇಂಗ್ಲಿಷ್ನಾಗ ಮಾಡಿರ್ತಕ್ಕಂಥದ್ದು ಇಂಗ್ಲಿಷ್, ಎರಡೂ ಕ್ವಶನ್ಸ್ ಪೇಪರ್ನಾಗ ಸೆಟ್ ಮಾಡಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರ. ಆ ಗೂಗಲ್ ಟ್ರಾನ್ಸ್ಲೇಟರ್ ಏನ್ ತಪ್ಪು ಟ್ರಾನ್ಸ್ಲೇಟ್ ಮಾಡ್ತದೋ ಅದೇನ್ ಮಾಡ್ತದೋ ಅವ್ರಿಗೆ ಒಟ್ಟ ತಲೆ ಕೆಡ್ಸೋಂಗಿಲ್ಲ. ಕನ್ನಡದೊಳಗ ಕ್ವಶನ್ಸ್ ಏನಾದ್ರೂ ತಪ್ಪಿದ್ರ ಇಂಗ್ಲಿಷ್ನಾಗ ನೋಡ್ಬೇಕು. ಇಂಗ್ಲಿಷ್ನಾಗ ಏನು ಕ್ವಶನ್ಸ್ ಅದಾವಲ್ಲ ಅದೇ ಫೈನಲ್. ಈ ರೀತಿ ಸೂಚನೆ ಕೂಡ ಕೊಟ್ಟಿರ್ತಾನ್ರಿ. ಅದಕ್ಕಾಗಿ ಟೆಕ್ನಿಕಲ್ ವರ್ಡ್ಗಳನ್ನ ನೀವು ಇಂಗ್ಲಿಷ್ನಾಗೂ ಕೂಡ ನೆನ್ಪಿಡ್ರಿ. ಕನ್ನಡದಾಗಂತೂ ನೆನ್ಪಿಡ್ಲೇಬೇಕು. ಆದ್ರೂ ಕೂಡ ಕೆಲವೊಂದು ಟೆಕ್ನಿಕಲ್ ವರ್ಡ್ ಅನ್ನ ಇಂಗ್ಲಿಷ್ನಾಗೂ ಕೂಡ ನೋಡ್ರಿ ಸ್ವಲ್ಪ. ಯಾಕಂದ್ರೆ ಎಕ್ಸಾಮ್ದಾಗ ಹೋಗಿ ತ್ರಾಸ್ ಪಟ್ಟೋದಕ್ಕಿಂತ ಇವಾಗೇ ತ್ರಾಸ್ ಪಟ್ಕೊಳ್ಳೋದು ಪಾಡ. RTGS ಅನ್ನ ಭಾರತದಲ್ಲಿ 2004ರಲ್ಲಿ ಪರಿಚಯ ಮಾಡಲಾಯಿತು. ಈ RTGS ಅನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸ್ತದ. ಮೇಂಟೈನ್ ಯಾರು ಮಾಡ್ತಾರೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತದ. RTGS ಅಂದ್ರೆ ಏನ್ರಿ?
ಒಂದು ಅಕೌಂಟಿಂದ ಇನ್ನ ಒಂದು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂತ ಒಂದು ವ್ಯವಸ್ಥೆ ಇದೆ, ಒಂದು ಸಿಸ್ಟಮ್. ಅದಕ್ಕೆ RTGS ಅಂತ ಕರಿತೀವಿ. ಇದು ಒಂದು ವಿಶೇಷ ನಿಧಿ ವರ್ಗಾವಣೆ ವ್ಯವಸ್ಥೆಯಾಗಿದ್ದು ಅಲ್ಲಿ ಹಣ ಮತ್ತು ಭದ್ರತೆಗಳ ವರ್ಗಾವಣೆಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ಒಟ್ಟು ಆಧಾರದ ಮೇಲೆ ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ ಹಣ ಅಥವಾ ಭದ್ರತೆಗಳ ವರ್ಗಾವಣೆ ಮಾಡುವುದಾಗಿದೆ. ಕನ್ನಡದೊಳಗೆ ಎಷ್ಟು ಉದ್ದ, ಸಿಂಪಲ್ ಏನಿಲ್ಲ. ಒಂದು ಅಕೌಂಟ್ ಲಾಸಿಂದ ಇನ್ನ ಒಂದು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಿಸ್ಟಮೇ RTGS. ಆಮೇಲೆ RTGS ನೊಳಗ ಅಮೌಂಟ್ ಟ್ರಾನ್ಸ್ಫರ್ ಬಹಳ ಬೇಗ ಆಗ್ತದೆ. ಬೇರೆ ಸಿಸ್ಟಮ್ಗಿಂತ RTGS ಒಳಗೆ ಬಹಳ ಸ್ಪೀಡ್ ಆಗ್ತದೆ. ಅಂದ್ರೆ ನೆಫ್ಟ್ ಅಂತ ಬರ್ತದ, IMPS ಅಂತ ಬರ್ತದ. ಇವೆಲ್ಲ ಇವು ಎರಡಕ್ಕೂ ಕಂಪೇರ್ ಮಾಡಿದ್ರೆ RTGS ಬಹಳ ಸ್ಪೀಡ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತದೆ. ಪ್ರತಿಯೊಂದು ಪಾವತಿ ಅಥವಾ ಜಮಾ ಸೂಚನೆಯನ್ನ ಬಿಡಿಯಾಗಿ ನಿರ್ವಹಿಸಲಾಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಸ್ಟ್ ಇದು RTGS ಹೇಳಂಗಿಲ್ಲ, ನಿಮಗೆ ನೆಫ್ಟ್ ಹೇಳ್ತೀನಿ. ಆಮೇಲೆ RTGS ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೆಫ್ಟ್ ಇದು ಕೂಡ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಿಸ್ಟಮ್. ಇದು ನೆಫ್ಟ್ ಸಿಸ್ಟಮ್. ಈ ನೆಫ್ಟ್ ಸಿಸ್ಟಮ್ ಏನ್ ಮಾಡ್ತಂದ್ರೆ ಅರ್ಧ ತಾಸಿಗೊಮ್ಮೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತದೆ. ಮೊದಲೆಲ್ಲ 2 ತಾಸಿತ್ತು, ಈಗ ಅರ್ಧ ತಾಸಿಗೆ ಅವಧಿಯನ್ನ ಏನಪ್ಪಾ ಅಂದ್ರೆ ರೆಡ್ಯೂಸ್ ಮಾಡ್ಯಾರ. ನೆಫ್ಟ್ ಅರ್ಧ ತಾಸಿನಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾವ ಎಲ್ಲ ಏನಪ್ಪಾ ಅಂತಂದ್ರೆ ನೆಫ್ಟ್ ಅಷ್ಟೇ ಇಟ್ಕೊಳ್ತದ. ಅರ್ಧ ತಾಸಿನಾಗ ಒಟ್ಟು ಅರ್ಧ ತಾಸು ಆಗೋ ತನಕ ಅಷ್ಟೇ ಇಟ್ಕೊಳ್ತದ. ಅರ್ಧ ತಾಸು ಆದ್ಮೇಲೆ ಏನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ತಾರಲ್ರಿ, ಯಾರ ಅಕೌಂಟಿಗೆ ಜಮಾ ಮಾಡ್ಬೇಕು ಅವಾಗ ಅರ್ಧ ತಾಸು ಆದ್ಮೇಲೆ ಎಲ್ಲರದ್ದು ಅಮೌಂಟ್ ಜಮಾ ಮಾಡ್ತಾರೆ. ಅರ್ಧ ತಾಸ್ನಾಗ ಒಟ್ಟ ಜಮಾ ಮಾಡಂಗಿಲ್ಲ ಅದು. ಈಗ A ಅನ್ನವ B ಅನ್ನವನಿಗೆ ಒಂದು 5,000 ರೂಪಾಯಿ ಕಳಿಸ್ಯಾನ ಅಂತ ಅನ್ಕೊಳ್ರಿ. ಇವ 12 ಗಂಟೆಗೆ ಕಳಿಸ್ಯಾನ ಅಂತ ತಿಳ್ಕೊಳ್ರಿ. ಇವ 12:30 ತನಕ ಕಾಯ್ಲೇಬೇಕು. 12:30 ತನಕ ಕಾಯ್ಲೇಬೇಕು. ಈ 12:30 ಆದ್ಮೇಲೆ ಏದ ಅಮೌಂಟ್ ಡಿಡಕ್ಟ್ ಮಾಡ್ತಾನ, ಬಿದ ಅಮೌಂಟಿಗೆ ಜಮಾ ಮಾಡ್ತಾನ. ಡಿಡಕ್ಟ್ ಮಾಡಿ ಬಿದ ಅಮೌಂಟಿಗೆ ಜಮಾ ಮಾಡ್ತಾನ. ಈ ರೀತಿ ನೆಫ್ಟ್ ಸಿಸ್ಟಮ್. ಬಟ್ RTGS ಸಿಸ್ಟಮ್ ಹಂಗಲ್ಲ. ಉದಾಹರಣೆಗೆ A ಅನ್ನವ ಬಿಗೆ 5,000 ರೂಪಾಯಿ ಕಳಿಸ್ಯಾನ ಅಂತ ತಿಳ್ಕೊಡ್ರಿ. ಈ A ಅನ್ನವ 12 ಗಂಟೆ ಕಳಿಸ್ಯಾನ ಅಂತಂದ್ರೆ ವಿತಿನ್ ಅ ಸೆಕೆಂಡ್ ಒಳಗೆ B ಕ್ರೆಡಿಟ್ ಆಗ್ತದೆ. ಯಾಕಂತಂದ್ರೆ ಟ್ರಾನ್ಸಾಕ್ಷನ್ಗಳು ಅರ್ಧ ತಾಸ್ದಾಗ ಹಿಡ್ಕೊಂಡು ಕುಂದ್ರಂಗಿಲ್ಲ RTGS ಸಿಸ್ಟಮ್. ಹಿಂಗ ಬಂದ ತಕ್ಷಣ ಹಿಂಗ ಟಕ್ನ ಟ್ರಾನ್ಸ್ಫರ್ ಮಾಡಿಬಿಡ್ತದೆ. ಅದಕ್ಕಾಗಿನೇ RTGS ಸಿಸ್ಟಮ್ ಅಕೌಂಟ್ ಟ್ರಾನ್ಸ್ಫರ್ ಮಾಡುವಲ್ಲಿ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಿಸ್ಟಮ್ ಇದು ಅರ್ಥ ಆಯ್ತಂತ ಅನ್ಕೊಳ್ತೀನಿ. ನೆಕ್ಸ್ಟ್, RTGS ಸೌಲಭ್ಯವು ಸಾಮಾನ್ಯವಾಗಿ ಹೆಚ್ಚು ಮೌಲ್ಯದ ವಹಿವಾಟುಗಳಿಗೆ ಬಳಸಲಾಗ್ತದೆ. ಇದು ಸದಸ್ಯ ಅಥವಾ ತತ್ಕ್ಷಣ ತಿರುವೆ ಸೌಲಭ್ಯ ಹೊಂದಿರ್ತದೆ. ಅಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ಹೊಂದಿರ್ತದೆ. ಹಣದ ವರ್ಗಾವಣೆ ಮತ್ತು ಪಾವತಿಗೆ ಕನಿಷ್ಠ ಮಿತಿ 2 ಲಕ್ಷ. ಈಗ RTGS ಮಾಡ್ಬೇಕಾಗಿತ್ತಂದ್ರೆ ಮಿನಿಮಮ್ 2 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಮಾತ್ರ RTGS ಮಾಡಬಹುದು. ಇಲ್ಲಾಂದ್ರೆ RTGS ಮಾಡಕ್ ಬರುದಿಲ್ಲ. ಇನ್ನು ಗರಿಷ್ಠ ಮಿತಿ, ಯಾವುದೇ ರೀತಿ ಗರಿಷ್ಠ ಮಿತಿ ಇಲ್ಲ. ಎಷ್ಟು ಬೇಕಾದ್ರೂ ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ RTGS ಮೂಲಕ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ, ಮಿನಿಮಮ್ 2 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡಲೇಬೇಕು. 2 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂತಂದ್ರೆ RTGS ಅನ್ನ ಮಾಡಬಹುದು. ಗರಿಷ್ಠ ಮಿತಿ ಇಲ್ಲಿದ್ರೆ ಎಷ್ಟು ಅಮೌಂಟ್ ಬೇಕಾದ್ರೂ RTGS ಮೂಲಕ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಈಗ RTGS ವಿಧಾನ ಬಳಸ್ಕೊಂಡು ಹಣ ವರ್ಗಾವಣೆ ಮಾಡಬೇಕು ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನೇನು ಮಾಹಿತಿ ಬೇಕು? ವರ್ಗಾವಣೆ ಮಾಡಬೇಕಾಗಿರ್ತಕ್ಕಂಥ ಹಣದ ಮೊತ್ತ, ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು, ಅಮೌಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಎರಡನೇದು, ಸ್ವೀಕರಿಸುವವರ ಮತ್ತು ಪಾವತಿಸುವವರ ಹೆಸರು. ಅಂದ್ರೆ ಯಾರ ಅಮೌಂಟ್ ಕಳಿಸ್ಲತ್ತಾರ ಅವ್ರದ್ದು ಹೆಸರು, ಯಾರಿಗೆ ಕಳಿಸ್ಲತ್ತಾರ ಅವ್ರದ್ದು ಹೆಸರು. ಆಮೇಲೆ ಪಾವತಿಸುವವರ ಮತ್ತು ಸ್ವೀಕರಿಸುವವರ ಬ್ಯಾಂಕ್ ಹೆಸರು. ಯಾರ ಅಮೌಂಟ್ ಕಳಿಸ್ಲತ್ತಾರ, ಯಾರಿಗೆ ಅಮೌಂಟ್ ಕಳಿಸ್ಲತ್ತಾರ ಇಬ್ಬರದು ಬ್ಯಾಂಕ್ ಹೆಸರು. ಆಮೇಲೆ ಯಾರಿಗೆ ಅಮೌಂಟ್ ಕಳಿಸ್ಲತ್ತೀವಿ ಅವ್ರದ್ದು IFSC ಕೊಡ್ಬೇಕು. ಆಮೇಲೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು. ಇದಿಷ್ಟು ಮಾಹಿತಿ ಬೇಕು ಸ್ನೇಹಿತರೆ. RTGS ಮೂಲಕ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಇದಿಷ್ಟು ಇನ್ಫಾರ್ಮೇಶನ್ ನಿಮ್ ಕಡೆ ಇರಬೇಕು. ಇದಿಷ್ಟು RTGS ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಬ್ಯಾಂಕಿಂಗ್ ಪರಿಭಾಷೆಯಲ್ಲಿ ನೆಫ್ಟ್ ಮತ್ತು RTGS ಹೀಗೆ ಹೇಳುತ್ತದೆ ಅಂತ ಪ್ರಶ್ನೆ ಅದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಸಿ. ಬ್ಯಾಂಕ್ನಿಂದ ಬ್ಯಾಂಕ್ಗೆ ಎಲೆಕ್ಟ್ರಾನಿಕ್ ಫಂಡ್ ವರ್ಗಾವಣೆ ಅಂದ್ರೆ ಒಂದು ಬ್ಯಾಂಕಿನಿಂದ ಇನ್ನ ಒಂದು ಬ್ಯಾಂಕಿಗೆ ಎಲೆಕ್ಟ್ರಾನಿಕ್ ಮೂಲಕ ಹಣ ವರ್ಗಾವಣೆ ಮಾಡ್ತಕ್ಕಂಥ ಸಿಸ್ಟಮ್ಗಳಿದೆ ನೆಫ್ಟ್ ಮತ್ತು RTGS. ಅಂದ್ರೆ ಆಗ್ಲೇ ನಾವು RTGS ಬಗ್ಗೆ ನೋಡಿದ್ದೆವು. ಈಗ ನೆಫ್ಟ್ ಬಗ್ಗೆ ನೋಡೋಣ. ನೆಫ್ಟ್ ದ ಫುಲ್ ಫಾರ್ಮ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನೆಫ್ಟ್ ದ ಫುಲ್ ಫಾರ್ಮ್ ಇದು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್.
ಕನ್ನಡದಲ್ಲಿ ರಾಷ್ಟ್ರೀಯ ವಿದ್ಯುನ್ಮಾನ ನಿಧಿ ವರ್ಗಾವಣೆ. ರಾಷ್ಟ್ರೀಯ ವಿದ್ಯುನ್ಮಾನ ನಿಧಿ ವರ್ಗಾವಣೆ. ನೆಫ್ಟ್ ಅನ್ನ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ನಿರ್ವಹಿಸಲ್ಪಡ್ತಕ್ಕಂಥ ಎಲೆಕ್ಟ್ರಾನಿಕ್ ಹಣ ವರ್ಗಾವಣೆ ವ್ಯವಸ್ಥೆ. ಅಂದ್ರೆ RBI ನಿಂದ ಮೇಂಟೈನ್ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಇದು. ನವೆಂಬರ್ 2, 2005 ಪ್ರಾರಂಭಿಸಲಾಯಿತು. ಈ ನೆಫ್ಟ್ ಅನ್ನ ನವೆಂಬರ್ 2, 2005 ಪ್ರಾರಂಭಿಸಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಡೇಟ್ ಕೂಡ ನೆನಪಿಡ್ಬೇಕು. ನವೆಂಬರ್ 2, 2005 ಈ ನೆಫ್ಟ್ ಅನ್ನ ಪ್ರಾರಂಭಿಸಲಾಯಿತು. ರಾಷ್ಟ್ರದಾದ್ಯಂತ ಯಾವುದೇ ಒಂದು ಬ್ಯಾಂಕ್ ಖಾತೆಯಿಂದ ಹಣವನ್ನ ಯಾವುದೇ ವ್ಯಕ್ತಿ ಯಾವುದೇ ಯೋಜನೆಗಳಿಗೆ ಪಾಲ್ಗೊಳ್ಳುವ ಅಥವಾ ಯಾವುದಾದ್ರೂ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದಾದ ಸೌಲಭ್ಯ. ಅಂದ್ರೆ ಸಿಂಪಲ್ ಏನಪ್ಪಾ ಅಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ ನೆಫ್ಟ್. ಓಕೆ ರೀ. ಹಣದ ವರ್ಗಾವಣೆಗೆ ಮತ್ತು ಪಾವತಿಗೆ ಯಾವುದೇ ರೀತಿಯ ಗರಿಷ್ಠ ಮಿತಿಯಾಗಲಿ ಅಥವಾ ಕನಿಷ್ಠ ಮಿತಿಯಾಗಲಿ ಇರಂಗಿಲ್ಲ. ಅಂದ್ರೆ ನೆಫ್ಟ್ ಮೂಲಕ ನೀವು 100 ರೂಪಾಯಿನೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದು, 1 ಲಕ್ಷನೂ ಟ್ರಾನ್ಸ್ಫರ್ ಮಾಡಬಹುದು, 1 ಕೋಟಿನೂ ಟ್ರಾನ್ಸ್ಫರ್ ಮಾಡಬಹುದು, ಎಷ್ಟು ಬೇಕಾದ್ರೂ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಮಿನಿಮಮ್ ಇಷ್ಟೇ ಟ್ರಾನ್ಸ್ಫರ್ ಮಾಡಬೇಕು, ಮ್ಯಾಕ್ಸಿಮಮ್ ಇಷ್ಟೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು, ಆ ರೀತಿ ಯಾವುದೇ ರೀತಿಯ ಲಿಮಿಟ್ ಅನ್ನ ಇಲ್ಲ ಸ್ನೇಹಿತರೆ. ಈ ನೆಫ್ಟ್ಗೆ ಮತ್ತು RTGS ಇದೊಂದು ವ್ಯತ್ಯಾಸ. ನೆಫ್ಟ್ಗೆ ಯಾವುದೇ ರೀತಿಯ ಮಿತಿ ಇಲ್ಲ, ಗರಿಷ್ಠ ಮಿತಿ ಆಗಲಿ ಕನಿಷ್ಠ ಮಿತಿ ಆಗಲಿ ಯಾವುದೂ ಇಲ್ಲ, ಮ್ಯಾಕ್ಸಿಮಮ್ ಲಿಮಿಟ್ ಮಿನಿಮಮ್ ಲಿಮಿಟ್ ಏನೂ ಇಲ್ಲ. ಬಟ್ RTGS ಮಾಡಬೇಕಾಗಿತ್ತಂದ್ರೆ ಮಿನಿಮಮ್ ಲಿಮಿಟ್ ಅದಲ್ಲಿ 2 ಲಕ್ಷ ರೂಪಾಯಿ ಮಿನಿಮಮ್ ಲಿಮಿಟ್ ಅದ. ನೆಫ್ಟ್ ಮಾಡಬೇಕಾಗಿತ್ತಂದ್ರೆ RTGS ಮಾಡಬೇಕಾಗಿತ್ತಂದ್ರೆ. ಇನ್ನೂ ಒಂದು ವ್ಯತ್ಯಾಸ ಏನಂತಂದ್ರೆ ನೆಫ್ಟ್ ಏನಪ್ಪಾ ಅಂದ್ರೆ ಅರ್ಧ ತಾಸಿಗೊಮ್ಮೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಇದು ಬಿಡಿ ಬಿಡಿಯಾಗಿ ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡಂಗಿಲ್ಲ. ಅರ್ಧ ತಾಸು ತಕ ವೇಟ್ ಮಾಡ್ತದೆ, ಅರ್ಧ ತಾಸು ನೆಫ್ಟ್ ಸಿಸ್ಟಮ್ ಅದರೊಳಗೆ ಇಟ್ಟುಕೊಂಡು ಆಮೇಲೆ ಅರ್ಧ ತಾಸು ಆದ್ಮೇಲೆ ಅಮೌಂಟ್ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತದೆ. RTGS ಹಂಗಿಲ್ಲ, ಇಮ್ಮಿಡಿಯೇಟ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಸ್ನೇಹಿತರೆ. ಇಲ್ಲಿ ಕೊಟ್ಟಾರ ನೋಡ್ರಿ, ನೆಫ್ಟ್ ವರ್ಗಾವಣೆಯನ್ನ ವರ್ಷವಿಡೀ ಪ್ರತಿದಿನ ಏನಪ್ಪಾ ಅಂದ್ರೆ ರಜಾ ದಿನಗಳನ್ನ ಹೊರತುಪಡಿಸಿ ಐತಿ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. RTGS ನಲ್ಲಿ ಯಾವಾಗ ಬೇಕಾದ್ರೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಅದು ಬ್ಯಾಂಕ್ ಹಾಲಿಡೇ ಇರಲಿ, ಬ್ಯಾಂಕ್ ವರ್ಕಿಂಗ್ ಇರಲಿ, ಯಾವಾಗ ಬೇಕಾದ್ರೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ನೆಫ್ಟ್ನ್ಯಾಗ ಹಂಗಿಲ್ಲ, ರಜಾ ದಿನಗಳದಾಗ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಕ್ ಬರುದಿಲ್ಲ, ಅಮೌಂಟ್ ಟ್ರಾನ್ಸ್ಫರ್ ಆಗಂಗಿಲ್ಲ. ಇದು ಒಂದು ವ್ಯತ್ಯಾಸ RTGSಗೆ ಮತ್ತು ನೆಫ್ಟ್ಗೆ. ಆಮೇಲೆ ಈ ನೆಫ್ಟ್ ಅರ್ಧ ಗಂಟೆಯ ಬ್ಯಾಚ್ಗಳಲ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತದೆ, ಟ್ರಾನ್ಸಾಕ್ಷನ್ಗಳನ್ನ ಮೇಂಟೈನ್ ಮಾಡ್ತದೆ. ಆಗ್ಲೇ ಹೇಳಿದೆ ನಿಮಗೆ, ಅರ್ಧ ತಾಸ್ನ್ಯಾಗ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿರ್ತಾವ ಆ ನೆಫ್ಟ್ ಸಿಸ್ಟಮ್ದಾಗ ಜಮಾ ಆಗ್ತದ. ಆಮೇಲೆ ಅರ್ಧ ತಾಸು ಆದ್ಮೇಲೆ ಯಾರ್ಯಾರಿಗೆ ಅಮೌಂಟ್ ಕ್ರೆಡಿಟ್ ಮಾಡ್ಬೇಕು ಅವ್ರವ್ರಿಗೆ ಅಮೌಂಟ್ ಕ್ರೆಡಿಟ್ ಮಾಡ್ತದೆ, ಯಾರ್ಯಾರಿಗೆ ಅಮೌಂಟ್ ಡೆಬಿಟ್ ಮಾಡ್ಬೇಕು ಅವರಿಗೆ ಅಮೌಂಟ್ ಡೆಬಿಟ್ ಮಾಡ್ತದೆ. ಈ ರೀತಿ ಏನಪ್ಪಾ ಅಂದ್ರೆ ಅರ್ಧ ಗಂಟೆಯ ಬ್ಯಾಚ್ಗಳಲ್ಲಿ ಅಮೌಂಟ್ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ ಮಾಡ್ತದೆ. ಅಂದ್ರೆ ಇಮಿಡಿಯೇಟ್ಲಿ ಇನ್ನೊಂದು RTGSಗೆ ನೆಫ್ಟ್ಗೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ RTGSನ್ಯಾಗ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಂದ್ರೆ ಇಮಿಡಿಯೇಟ್ಲಿ ಅಮೌಂಟ್ ಜಮಾ ಆಗ್ತದೆ. ಈ ನೆಫ್ಟ್ ಮೂಲಕ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಂತಂದ್ರೆ ಅಮೌಂಟ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ಲಿ ಜಮಾ ಆಗಂಗಿಲ್ಲ. ಯಾರಿಗೆ ನಾವು ಅಮೌಂಟ್ ಹಾಕಿರ್ತೀವಿ ಅವ್ರಿಗೆ ಇಮಿಡಿಯೇಟ್ಲಿ ಅಮೌಂಟ್ ಜಮಾ ಆಗಂಗಿಲ್ಲ. ಇದೊಂದು RTGSಗೆ ಮತ್ತು ನೆಫ್ಟ್ಗೆ ವ್ಯತ್ಯಾಸ. ಇದಿಷ್ಟು ನೆಫ್ಟ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ಭಾರತದಲ್ಲಿ RTGS ಮತ್ತು ನೆಫ್ಟ್ ಪಾವತಿಸುವ ವಿಧಾನದ ವ್ಯವಸ್ಥೆಯನ್ನು ಇದರ ಮಾಲೀಕತ್ವ ಅಂದ್ರೆ ಯಾರ ಮಾಲೀಕತ್ವ ಹಾಗೂ ಯಾರಿಂದ ನಡೆಸಲ್ಪಡುತ್ತದೆ ಅಂತ ಪ್ರಶ್ನೆ ಆದ ಸ್ನೇಹಿತರೆ. ಅಂದ್ರೆ ಈ ನೆಫ್ಟ್ RTGS ಮತ್ತು ನೆಫ್ಟ್ ಯಾರು ಮೇಂಟೈನ್ ಮಾಡ್ತಾರ, ಯಾರು ಇದನ್ನ ನಿರ್ವಹಿಸ್ತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ನ ಮಾಲೀಕತ್ವದಲ್ಲಿ ಈ RTGS ಮತ್ತು ನೆಫ್ಟ್ಗಳದಾವ. ಆಮೇಲೆ ಈ RTGS ನೆಫ್ಟ್ ಅನ್ನ RBIನೇ ಮೇಂಟೈನ್ ಮಾಡ್ತದೆ. ಓಕೆ, ಇಲ್ಲಿ ತನಕ ಪ್ರಶ್ನೋತ್ತರಗಳ ಡಿಸ್ಕಷನ್ ಆಗಿದ್ದು ಸ್ನೇಹಿತರೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ರಿ. ಹಾಗೆಯೇ ಕಮೆಂಟ್ ಮಾಡ್ರಿ, ಈ ವಿಡಿಯೋದ ಬಗ್ಗೆ ನಿಮ್ದು ಸಜೆಷನ್ ಏನಂತ ಕಮೆಂಟ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.